ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯೋ ವಾರಿಮೃದಾಂ ಯಥಾ ವಿರತ್ರಿಸರ್ಗೋ ಮೃಷಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ सरसिजनेनोऽसौ श्रीपतिर्मानदो प्रथमो हनुमान् नाम द्वितीयो भीमपूर्णप्रज्ञतृतीयत्वभगवत्कारसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराजः श्रीपादो भीष्टदः सताम् भवति यदनुभावादेडमो कोऽपि भागे प्राज्ञकलवचनचेतो देवता भारती सा मम वचसि निधत्तां सन्निधिं नारायणोत्तमम् ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮೃ ಸತಾಂ ತನ್ಮಂಗಲಾನಿ ಭವನ್. ಹರಿವಂಶದಲ್ಲಿ ಭಗವಂತ ತಾನು ಹೇಗೆ ಅವತಾರ ಮಾಡಬೇಕು ಎನ್ನುವ ವಿಷಯವನ್ನು ಹೇಳುತ್ತಾ ಸುಪ್ತ ಏವ ತದಾ ಸರ್ವೇ ರಕ್ಷಿಣೋ ದೇವಮಾಯಯ ಅಂತ ಹೇಳಿ ಭಗವಂತ ತಾನು ಹುಟ್ಟಬೇಕಾದ್ರೆ ಆಗೆಲ್ಲ ಕಂಸನ ಸಮಸ್ತ ಅಂಗರಕ್ಷಕರು ಎಲ್ಲರೂ ಕೂಡ ಮಲಗಿಕೊಂಡೇ ಇದ್ರು ಅಂತ ತಾನು ಅವತಾರ ಮಾಡುವ ಸಂದರ್ಭವನ್ನು ವಿವರಿಸ್ತಾ ಇದ್ದ. ಪರಿವರ್ತೆ ಕೃತೆ ತಾಭ್ಯಾಂ ಪೋತಾಭ್ಯಾಂ ಭಯವಿಕ್ಲವ ವಸುದೇವ ಕೃತಾರ್ಥೋ ವೈ ನಿರ್ಜಗಾಮ ನಿವೇ. ಈತ ಭಯದಿಂದ ಹೆದರಿಕೊಂಡೇ ಆ ವಸುದೇವ ಎರಡೂ ಮಕ್ಕಳನ್ನು ಕೂಡ ಆಚೆ ಈಚೆ ಪರಿವರ್ತಿಸಿದ. ಯಾರನ್ನು ಕೇಳಿದರೆ ಒಂದು ಕೃಷ್ಣನನ್ನು ಇನ್ನೊಂದು ದುರ್ಗೆಯನ್ನು ಇಬ್ಬರನ್ನು ಆಚೆ ಈಚೆ ಪರಿವರ್ತಿಸಿದ. ಈಗ ಪರಿವರ್ತಿಸಿ ಎಲ್ಲ ಆದ ಬಳಿಕ ಬಂದು ಕೂತು ಅಬ್ಬ ನನ್ನ ಕೆಲಸ ಒಂದಾಯಿತು ಅಂತ ತಾನು ಪರಿವರ್ತನೆ ಮಾಡಿದ ಮೇಲೆ ಕೃತಾರ್ಥನಾಗಿ ಭಾವಿಸಿಕೊಂಡು ತಾನು ಅಲ್ಲಿ ಬಂದು ನಿಂತಿದ್ದಾನೆ. ಉಗ್ರಸೇನ ಸುತಾಯಾತ ಕಂಸಸ್ಯಾನಕ ದುಂದುಭಿ ನಿವೇದಯಾಮ ಸದಾ ಕನ್ಯಾಂ ತಾಂ ವರವರ್ಣ. ಅಲ್ಲಿಂದ ನಂದಗೋಕುಲದಿಂದ ಹೊರಟು ವಸುದೇವ ಉಗ್ರಸೇನನ ಮಗನಾದ ಕಂಸ ಇರುವ ಯಾವ ಮಥುರಾ ಪಟ್ಟಣ ಉಂಟು ಅಲ್ಲಿಗೆ ಬಂದಿದ್ದಾನೆ. ಹಾಗಾಗಿ ಬಂದು ತಾನು ಏನು ಹೇಳ್ತಾ ಇದ್ದಾನೆ, ವರವರ್ಣಿನಿಯಾದ ಕನ್ಯೆಯೂ ಹುಟ್ಟಿದ್ದಾಳೆ ಅಂತ ವಾರ್ತೆಯನ್ನು ಕೊಟ್ಟಿ ನಿವೇದಯಾಮಾಸ ತದಾ. ಹಾಗಾದರೆ ಒಂದು ಭಾಗವತದಲ್ಲಿ ಹೇಳ್ತದೆ ಅದ್ಯಾರು ದೂತರು ಹೋಗಿ ಹೇಳಿದ್ರು, ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಇವನೇ ಹೋಗಿ ಹೇಳಿದ ಅಂತ. ಹಾಗಾದರೆ ಏನು ಕೇಳಿದರೆ ಇಬ್ಬರೂ ಹೇಳಿದ್ರು ಅಂತಲೇ ಹೇಳ್ಬೋದು. ಒಬ್ಬ ಹೇಳ್ತಾನೆ ಅವ ಹೇಳಿದ ಅಂತ, ಇನ್ನೊಬ್ಬ ಹೇಳ್ತಾನೆ ಇವ ಹೇಳಿದ ಅಂತ. ಇಬ್ಬರೂ ಹೇಳಬಾರ್ದು ಅಂತ ಏನೂ ಇಲ್ಲ. ಅಥವಾ ಅವನೇ ಹೇಳಿ ಕಳಿಸಿದ್ದು. ಹೇಗೆ ಹೇಳಿದರೆ ದೂತನ ಮೂಲಕ ತಾನು ಹೇಳಿಸಿ ಕಳಿಸಿದ. ನಾವು ಹೇಳ್ತೇವಲ್ಲ ಗುರುಗಳು ಹೇಳಿದ್ದಾರೆ ಅಂತ. ಗುರುಗಳು ಹೇಳಿದ್ದಾರೆ ಹೇಳಿದರೆ ಹೇಳಿದ್ದಿವರು, ಆದರೂ ಗುರು ಹೇಳಿ ಕಳಿಸಿದ್ರು. ಹೇಳಿದರೆ ನಾನು ಹೇಳಿದ್ದೇನೆ ಗುರುಗಳು ಹೇಳಿದ್ದಾರೆ ಅಂತ ಹೇಳುವುದಲ್ಲ. ಮತ್ತೆ ಹೇಗೆ ಹೇಳುವ ಕ್ರಮ, ಗುರುಗಳ ಅರ್ಪಣೆ ಮಾಡಿದ್ದಾರೆ ಅಂತ. ಗುರುಗಳು ಅಲ್ಲಿ ಹೇಳಿದ್ದಾರೆ, ಅಲ್ಲಿ ಹೇಳಿದ್ದರು, ನಾನು ಇಲ್ಲಿ ಹೇಳಿದ್ದೇನೆ. ಹಾಗೆ ಕಂಸನಿಗೆ ಹೋಗಿ ತಿಳಿಸು ಹೆಣ್ಣು ಮಗು ಹುಟ್ಟಿದೆ ಅಂತ ವಸುದೇವ ಹೇಳಿದ. ಅದನ್ನು ಈ ದೂತ ಕೇಳಿದ್ದಾನೆ. ದೂತ ಹೋಗಿ ಮತ್ತೆ ಒಪ್ಪಿಸಿದ್ದಾನೆ. ಹೀಗಾಗಿ ಯಾವ ಪುರಾಣಗಳ ವಿರೋಧ ಇಲ್ಲ. ಅಂತೂ ಇಂದು ಕಂಸನಿಗೆ ಗೊತ್ತಾಯಿತು ಹೆಣ್ಣು ಮಗು ಹುಟ್ಟಿದೆ. ತಚ್ಛ್ರುತ್ವ ತ್ವರಿತಃ ಕಂಸೋ ಮಂತ್ರಭಿಃ ಸಹ ವೇಗಿಭಿಃ ಆಚಕಾಮ ಗೃಹದ್ವಾರಂ ವಸುದೇವಸ್ಯ ವೀರ್ಯವಾನ್. ಇದನ್ನು ಕೇಳಿದ್ದೇ ತರ ವೀರ್ಯವಂತನಾದ ಕಂಸ ವೇಗವಾಗಿ ಸಾಗಿ ಅಂಗರಕ್ಷಕನಿಂದ ತಿಳಿದ ವಿಚಾರದಿಂದಾಗಿ ವಸುದೇವನ ಮನೆಗೆ ತಾನು ಸಾಗಿದ. ವಸುದೇವನ ಮನೆ ಅಂತ ಕೇಳಿದ್ರೆ ಅವನಿರುವ ಕಾರಾಗೃಹ. ಸತತ್ರ ತ್ವರಿತೋ ದ್ವಾರಿ ಕಿಂಜಾತಮಿತಿ ಅಬ್ರವೀದೀಯತಾಂ ಶೀಘ್ರಮಿತ್ಯೇವ ವಾಗ್ಭಿಃ ಸಮಬುದ್ಧಯತ್. ವಸುದೇವ ಗೃಹದ್ವಾರದಲ್ಲಿ ನಿಂತು ಹೇಳಿದಂತೆ ಯಾವ ಮಗುವಾಗಿದೆ ಅಂತ ಕೇಳಿದನು. ಯಾವ ಮಗು ಆದರೂ ತೊಂದರೆ ಇಲ್ಲ, ಬೇಗ ಕೊಡಿ ಅಂತ ಹೇಳಿ ತಾನು ಬಹಳ ಅರ್ಜೆಂಟ್ ಮಾಡ್ತಾ ಇದ್ದಾನೆ. ಯಾಕೆ ಕೇಳಿದರೆ ಆ ಮಗುವನ್ನು ಕೊಲ್ಲಬೇಕು ಎನ್ನುವ ತವಕ ಕಂಸನಿಗೆ. ತಥೋಹಾಹ ಕೃತಾ ಸರ್ವ ದೇವಕೀ ಪ್ರಮುಖ ಸ್ತ್ರೀಯ ಉಮಾಚ ದೇವಕೀ ದೀನಾ ಚಾಷ್ಟವಿಕ್ಲವೆಯಾಗಿರ. ದೇವಕಿಯ ಮೊದಲಾದ ಹೆಣ್ಣು ಮಕ್ಕಳಿದ್ರಲ್ಲ ಅವರೆಲ್ಲ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ಈಗ ತಾನೇ ಮಗು ಹುಟ್ಟುತ್ತಾ ಉಂಟು, ಅದನ್ನು ಕೊಡು ಅಂತ ಕೇಳ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ನಾವು ಹೋಗ್ತೇವೆ ಆ ಮಗು ನನ್ನ ಕೈಯಲ್ಲಿ ಕೊಡಿ ಅಂತ ನಮ್ಮ ಹಾಗೆ ಕೇಳಿದ್ದಲ್ಲವ, ಮತ್ತೆ ಕೊಲ್ಲಬೇಕು ಅಂತಲೇ ಕೇಳಿದವ. ದುಷ್ಟನಾದ ಕಂಸ ತಾನು ಕೇಳ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಆ ಹೆಣ್ಣು ಮಕ್ಕಳು ದೇವಕಿ ಎಲ್ಲ ಅಳ್ಳಿಕ್ಕೆ ಶುರು ಮಾಡಿದ್ರು. ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದರು. ಆ ಕಾರಾಗೃಹದಲ್ಲಿ ಜೈಲಿನಲ್ಲಿ
ದೇವಕಿ ಮಾತ್ರ ಹೆಣ್ಣಿದ್ದದಲ್ಲ, ಅಲ್ಲಿಷ್ಟು ಕೆಲಸರು, ಪರಿಚಾರಕರು, ಅವಳಿಗೆ ಸಹಾಯ ಮಾಡುವವರು ಎಲ್ಲ ಹೆಣ್ಮಕ್ಳೆಲ್ಲ ಇದ್ದರು, ಸೂರಗಿತ್ತಿಯರೆಲ್ಲ ಇದ್ದರು. ಹಾಗಾಗಿ ಅವರೆಲ್ಲ ಸೇರಿಕೊಂಡು ಅಳ್ಳಿಕ್ಕೆ ಶುರು ಮಾಡ್ತಾರೆ. ಅಲ್ರಿ, ಅಲ್ಲಿದ್ದವರೆಲ್ಲ ರಕ್ಕಸರಲ್ಲ, ಮತ್ತೆ ಯಾಕೆ ಬೊಬ್ಬೆ ಹೊಡಿತಾರೆ ಅಂತ ಕೇಳಬಹುದು. ಆದರೂ ಕೂಡ ಆಗ ತಾನೇ ಹುಟ್ಟಿದ ಮಗು ಅದನ್ನು ಕೇಳಬೇಕು ಅಂತ ಹೇಳುವಾಗ ಅವರಿಗೂ ಕೂಡ ಈ ದೇವಕಿಯ ಪರಿಸ್ಥಿತಿಯನ್ನು ನೋಡುವಾಗ ಅಯ್ಯೋ ಪಾಪ ಅಂತ ಅನ್ನಿಸಬಹುದು. ಆದರೂ ಕೂಡ ರಾಜನಿಗೆ ಹೆದರಿ ಅವರೆಲ್ಲರೂ ಕೂಡ ಅಂತಹ ಕ್ರೂರತನವನ್ನು ಮಾಡುವುದು ಇರಬಹುದು, ಅದು ಗೊತ್ತಾಗುವುದಿಲ್ಲ. ಹಾಗಾಗಿ ಅಂತೂ ಇಂತೂ ಇವಳ ಜೊತೆಗೆ ಬೇರೆಯವರು ಕೂಡ ಓ ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ದಾರಿಕಾ ಪುತ್ರ ಜಾತೆ ಕಂಸಂತೂ ವಾಚ ದೇವಕಿ ಶ್ರೀಮಂತೋ ಮೇ ಹತಾಸಪ್ತ ಪುತ್ರ ಗರ್ಭಾಸ್ತ್ವಯ ವಿಭೋ. ದೇವಕಿಯಾಗೋ ಏನು ಹೇಳ್ತಾಳೆ, ಹೌದೌದು ನನಗೆ ಹೆಣ್ಣು ಮಗುವಾಗಿದೆ ಅಂತ ಪ್ರತ್ಯುತ್ತರ ಕೊಟ್ಟು ಈತ ಬಂದು ಕೇಳಿದಾನೆ ಯಾವ ಮಗು ಯಾವ ಮಗು ಅಂತ. ಆಗ ಅವಳು ಹೇಳ್ತಾ ಇದ್ದಾಳೆ ಹೆಣ್ಣು ಮಗು ಹುಟ್ಟಿದೆ ಅಂತ. ಅದನ್ನು ಕಂಸ ಕೇಳಿದ. ಕೇಳಿ ಈ ದೇವಕಿಯ ಮೇಲೆ ಬಹಳ ಸಿಟ್ಟುಕೊಂಡು, ಒಂದರ್ಥದಲ್ಲಿ ತಂಗಿ ಅಂದರೆ ಕಸಿನ್ ಅಂತ ಹೇಳ್ತೇವಲ್ಲ ಹಾಗೆ. ಹಾಗಾಗಿ ಕಾಂತಿಯುಕ್ತರಾದ ನನ್ನ 7 ಮಕ್ಕಳನ್ನು ನೀನು ಕೊಂದಿದ್ದೀ ಅಂತ ಇವಳು ಅಳ್ಳಿಕ್ಕೆ ಶುರು ಮಾಡ್ತಾಳೆ ಅಣ್ಣನ ಹತ್ರ. ಅಲ್ಲ, ಒಂದೆರಡಲ್ಲ, 7 ಮಕ್ಕಳನ್ನು ಕೂಡ ನೀನು ನಾಶ ಮಾಡಿದ್ದಿ, ಮತ್ತೆ 8ನೇದ್ದು ಕೇಳಲಿಕ್ಕೆ ಬಂದಿದ್ದೀಯಲ್ಲ ಅಂತ ಆಕೆ ಹೇಳ್ತಾ ಇದ್ದಾಳೆ. ದೇವಕಿ ದಾರಿಕೇಯಂ ಹತೈವೇಶ ಪಶ್ಯತ್ವಂ ಯದಿ ಮನ್ಯಸೆ ದೃಷ್ಟ ಕಂಸಸ್ತುತಾಂ ಕನ್ಯಾಂ ಆಕೃಷ್ಯತ ಮುದಾಯತ. ವಿಚಾರ ಮಾಡು, ನಿನಗೆ ಇಷ್ಟರವರೆಗೆ ಎಲ್ಲ ಮಕ್ಕಳನ್ನು ಕೊಟ್ಟಿದ್ದೇನೆ, ಆದರೆ ಈಗ ಹುಟ್ಟಿದ ಮಗು ಗಂಡ ಅಲ್ಲ ಹೆಣ್ಣಲ್ವಾ? ಹಾಗಾಗಿ ಆಲೋಚನೆ ಮಾಡು, ಈ ಹೆಣ್ಣು ಮಗುವನ್ನು ನೀನು ಸಂಹರಿಸ್ತೇನೆ ಅಂತೆಲ್ಲ ಹೇಳ್ತಾ ಇದ್ದಿಲ್ಲ, ಬಿಟ್ಟು ಬಿಡು. ಈತ ಏನು ಮಾಡಿ ದೃಷ್ಟ ಕಂಸಸ್ತುತಾಂ ಕನ್ಯಾಂ, ಹೆಣ್ಣು ಮಗು ಇರಲಿ ಗಂಡು ಮಗು ಹುಟ್ಟಿದ ಮಗು ಉಂಟಲ್ಲ ಅದನ್ನು ನೋಡಿದ್ದೆ ತಡ ಅವಳ ಕೈಯಿಂದ ತಾನು ಏನು ಮಾಡಿ ಕನ್ಯಾಂ ಆಕೃಷ್ಯತ, ತಾನು ಎಳೆದುಕೊಂಡ ಕಸಿದುಕೊಂಡ ಕಂಸ ಅಂತ ಹೇಳ್ತಾ ಇದ್ದಾನೆ. ಹತೈವೇಷ ಯದಾ ಕನ್ಯಾ ಜಾತೇತ್ಯುಕ್ತ ವೃಥಾಮತಿ ಸಾ ಗರ್ಭಶಯನೆ ಕ್ಲಿಷ್ಟ ಗರ್ಭಾಂಬು ಕ್ಲಿನ್ನ ಮೂರ್ಧಜ. ಆ ಕಂಸ ಆಲೋಚನೆ ಮಾಡಿದ, ಅಲ್ಲಿ ಈ ಹೆಣ್ಣು ಮಗು ಹುಟ್ಟಿದ್ದೇ ಸಾಯ್ಲಿಕ್ಕೆ ಅಂತ, ಇಲ್ಲದಿದ್ದರೆ ನನ್ನ ಕೈಗೆ ಸಿಕ್ಕಬೇಕಿತ್ತ. ಹಾಗಾಗಿ ಮಗುವಿನ ಬಸರಿನಿಂದ ಈಗ ಹೊರಗೆ ಬಂದಿದೆ ಅಂತ ಹೇಳಿದರೆ ಮಗು ಅದು ನನ್ನ ಕೈಯಲ್ಲಿ ಸಾಯಲಿಕ್ಕೆ ಬಂದದ್ದು, ಅದು ಬದುಕಬೇಕು ಅಂತಿದ್ರೆ ಹೊಟ್ಟೆಯಲ್ಲೇ ಇರ್ತಿತ್ತೋ ಏನು. ಆದ್ದರಿಂದ ಮಗುವನ್ನು ನಾನು ನಾಶ ಮಾಡ್ತೇನೆ ಅಂತ ತಾನು ಕಸಿದುಕೊಂಡಿದ್ದಾನೆ. ವೇದವ್ಯಾಸರು ಹೇಳ್ತಾರೆ, ಆ ಮಗುವಿನ ಸ್ಥಿತಿ ಹೇಗಿದೆ ಗೊತ್ತಾ? ಸಾಗರ್ಭ ಶಯನಿ ಕ್ಲಿಷ್ಟ ಗರ್ಭಾಂಬು ಕ್ಲಿನ್ನ ಮೂರ್ಧಜ. ಆ ಹೆಣ್ಣು ಮಗು ಅದರ ತಲೆಯಲ್ಲಿ ಇನ್ನೂ ಕೂಡ ಗರ್ಭದ ಜಲ ಆರಲಿಲ್ಲ, ತಲೆಯಲ್ಲಿ ಒದ್ದೆ ಇದೆ, ಇನ್ನೂ ಕೂಡ ಅದು ಡ್ರೈ ಆಗಲಿಲ್ಲ. ಹಾಗಾದ್ರೆ ಅಷ್ಟೂ ಇರುವಾಗಲೇ ಆ ಮಗುವನ್ನು ಈತ ಹೇಳ್ಕೊಳ್ತಾ ಇದ್ದಾನೆ. ನೋಡಿ, ತಲೆಯ ನೆತ್ತಿ ಗರ್ಭದ ನೀರಿನಿಂದ ಒದ್ದೆಯಾಗಿಯೇ ಇತ್ತು, ಇನ್ನೂ ಅದು ಆರಲಿಲ್ಲ. ಹಾಗಾದರೆ ಅದಕ್ಕೋಸ್ಕರವೇ ಮಗು ಹುಟ್ಟಿದ ಕೂಡಲೇ ಅಪ್ಪನಾದವ ಮಾಡುವ ಕರ್ತವ್ಯ ಇದು. ಏನು ಮಾಡಬೇಕು? ಆ ಮಗುವಿನ ತಲೆಯನ್ನು ಆಘ್ರಾಣ ಮಾಡಬೇಕು. ಪುತ್ರ ಅಂತ ಹೇಳಿಕೊಂಡು 3 ಸಲ ಆಘ್ರಾಣ ಮಾಡಿ ಒಂದು ಹೆಸರನ್ನಲ್ಲಿ ಆಗಬೇಕಾಗಲಿ. ಅದನ್ನು ಗುಪ್ತ ನಾಮ ಅಂತ ಹೇಳೋದು, ಯಾರಿಗೂ ಹೇಳಲಿಕ್ಕಿಲ್ಲ ನಾಮ. ಹೀಗೆ ಅದನ್ನು ಜಾತಕರ್ಮ ಎನ್ನುವಂಥ ಸಂಸ್ಕಾರದಲ್ಲಿ ಹೊಕ್ಕಳ ಬಳ್ಳಿ ತುಂಡು ಮಾಡುವ ಮೊದಲೇ ಮಾಡುವ ಅದೊಂದು ಸಂಸ್ಕಾರ. ಹಾಗಾಗಿ ಅಲ್ಲಿ 3 ಸಲ ತಲೆಯನ್ನು ಆಘ್ರಾಣ ಮಾಡಲಿಕ್ಕುಂಟು. ಅಂತ ಹಸಿ ಇರುವಂತಹ ಮಗು ಕಂಸಸ್ಯ ಪುರತೋನ್ಯಸ್ತ ಪೃಥಿವ್ಯಾಂ ಪೃಥಿವೇ ಸಮಗೃಹೀತ್ವಾ ಪುರುಷಃ ಪಾದೌ ಸಮಾವಿಧ್ಯ ವಧೂಮಯತ ಉದಚ್ಛನ್ನೇನ ಸಹಸಾ ಶಿಲಾಯಾಂ ಸಮಪೋಥಯತ್. ಇನ್ನು ಆ ಹೆಣ್ಣು ಮಗುವಾದರೂ ಹೇಗೆ ಕೇಳಿದರೆ, ಪೃಥಿವೀ ಕಂಸಸ್ಯ ಪುರತೋನ್ಯಸ್ತ ಪೃಥಿವ್ಯಾಂ ಪೃಥಿವೀ ಸಮ, ಪೃಥಿವಿಗೆ ಸಮಾನಳಾದವಳು ಹೆಣ್ಣು ಅಂತ ಹೇಳ್ತಾಳೆ. ಹಾಗಾಗಿ ಹೇಳಬೇಕಾದ್ರೂ ಕ್ಷಮಯಾ ಧರಿತ್ರಿ ಅಂತ ಹೇಳ್ತಾರೆ. ಧರಿತ್ರಿಯನ್ನು ಅವಳನ್ನು ಕ್ಷಮೆಗೆ ಹೋಲಿಸುವಂಥದ್ದು ಭೂಮಿಯನ್ನು. ಹಾಗಾಗಿ ಆ ಹೆಣ್ಣು ಮಗ ಆದರೂ ಕೂಡ ಅದು ಭೂಮಿಗೆ ಇರುವಂಥದ್ದು, ಭೂಮಿಗೆ ಸಮಾನವಾಗಿ ಇರುವಂಥದ್ದು. ಅಂತಹ ಮಗುವನ್ನು ಕಂಸನ ಎದುರುಗಡೆ ಎಲ್ಲಿಟ್ಟಿದ್ದಾರೆ? ಭೂಮಿಯಲ್ಲೇ ಇಟ್ಟಿದ್ದಾರೆ. ಕಂಸ ಅದರ ಮಗುವನ್ನು ಏನು ಮಾಡಿದಾನೆ? 2 ಕಾಲ ಗೃಹೀತ್ಮ ಪುರುಷಃ ಪಾದವು ಸಮಾವಿಧ್ಯುವ ವಧೂಯತ. 2 ಕಾಲುಗಳನ್ನು ಹಿಡಿದು ಜೋರಾಗಿ ಅದನ್ನು ಹೊಡೆದು ಝಾಡಿಸಿ ಕೆತ್ತಿ ಕೆಳಗೆ ಬಿಟ್ಟು ದಾನೆ ಬಂಡೆಗಳಿಗೆ ಅಪ್ಪಳಿಸೇ ಬಿಟ್ಟ. ಅದನ್ನು ಕೊಲ್ಲಬೇಕು ಅಂತ ಬಡದೇ ಬಿಟ್ಟ. ಸಾವಧೂತ ಶಿಲಾಪೃಷ್ಠೆ ನಿಷ್ಪಿಷ್ಟ ದಿವಮುತ್ಪತತ್ ಹಿತ್ವಾ ಗರ್ಭತದಂ ಸಾತು ಸಹಸಾ ಮುಕ್ತಮೂರ್ಧಜ ಜಗಾಮಾಕಾಶಮಾಭಿಷ್ಟ್ಯ ದಿವ್ಯಸ್ತ್ರಗನುಲೇಪನ. ಬಂಡೆಗಲ್ಲಿಗೆ ಅದನ್ನು ಝಾಡಿಸಿ ಅದನ್ನು ಬಿಟ್ಟರೂ ಕೂಡ ಮಗು ಏನು ಮಾಡಿತು ಗೊತ್ತಾ? ಹೆಣ್ಣು ಶಿಶು ಆಕಾಶಕ್ಕೆ ಹಾರಿತು. ಆಕಾಶಕ್ಕೆ ಹಾರಿ
ಗರ್ಭದಲ್ಲಿ ಹುಟ್ಟಿದ ಮಗು ತನ್ನ ಶಿಶುಭಾವವನ್ನು ಬಿಟ್ಟು ಕೂಡಲೇ ತಲೆಗೆದರಿ ಆಕಾಶದಲ್ಲಿ ವಿಚಿತ್ರವಾದಂಥ ರೂಪಲಾವಣ್ಯದಿಂದ ಅವಳು ಶೋಭಿಸಿಲ್ಲಂತ ಆ ಹೆಣ್ಣು ಮಗಳು. ದಿವ್ಯವಾದ ಮಾಲೆ, ಗಂಧ, ಲೇಪನಗಳನ್ನೆಲ್ಲ ಹಾಕಿಕೊಂಡಿದ್ದು. ಸಾಚ ಶೋಧಿತ ಸರ್ವಾಂಗಿ, ಶೋಭಿತ ಸರ್ವಾಂಗಿ, ಮುಕುಟೋಜ್ವಲ ಭೂಷಿತ ಕನ್ಯೈವ ಚಾಭವನ್ ನಿತ್ಯಂ ದಿವ್ಯಾ ದೇವೈರಭೀಷ್ಟುತ. ಆಕೆಯಾದರೂ ಅಂಗಾಂಗಗಳಿಂದ ಶೋಭಿತಳಾಗಿದ್ಲು. ಚೆನ್ನಾಗಿ ಬೆಳಗುವಂತಹ ಕಿರೀಟಗಳಿತ್ತು ಅವಳಿಗೆ. ನಿತ್ಯವೂ ದೇವತೆಗಳಿಂದ ಸ್ತೋತ್ರ ಪಾತ್ರಳಾಗಿ ಕನ್ಯೆಯಂತೆ ವಿರಾಜಿಸಿದ್ಲು. ಸಾಮಾನ್ಯ ಹೆಣ್ಣು ಮಗಳಲ್ಲ ಇವಳು. ಜಗದಂಬ ಆಗಿರುವಂತಹ ಆ ಲಕ್ಷ್ಮಿಯೇ ಚಂಡಿಕೆಯಾಗಿ ಶಾರದಾ ಎನ್ನುವಂಥ ಹೆಸರಿನಿಂದ ಬಂದದ್ದವಳು. ನೀಲ ಪೀತಾಂಬರಧರ ಗಜಕುಂಭೋಪಮಸ್ತನೀ ರಥ ವಿಸ್ತೀರ್ಣ ಜಗನ ಚಂದ್ರವಕ್ತ್ರ ಚತುರ್ಭುಜ. ನೀಲವರ್ಣದ ಪೀತಾಂಬರವನ್ನು ಧರಿಸಿದವನು. ನೋಡಿ, ಕೃಷ್ಣ ತಾನು ಹುಟ್ಟಬೇಕಾದರೂ ಕೂಡ ತಾನು ಬಟ್ಟೆಯನ್ನು ಧಾರಣೆ ಮಾಡಿದವ. ಇನ್ನು ಆನೆಯ ಕುಂಭಸ್ಥಳದಂತೆ ತನ್ನ ಸ್ತನಗಳುಳ್ಳಂತಹ ರಥದಂತೆ ವಿಸ್ತೀರ್ಣವಾದಂತಹ ಈ ದೇವಿ ಹೇಗಿದ್ದಾಳೆ ಅಂತ ಕೇಳಿದರೆ, ತಾನು ಆನೆಯ ಕುಂಭಸ್ಥಳದಂತೆ ಸ್ತನವುಳ್ಳವಳಾಗಿದ್ದಾಳೆ, ರಥದ ವಿಸ್ತೀರ್ಣದಂತೆ ಜಘನ ಪ್ರದೇಶವುಳ್ಳವಳು, ಚಂದ್ರನಂತೆ ಕಾಂತಿ ಉಳ್ಳವಳು, 4 ತೋಳುಗಳಿಂದಲೂ ಕೂಡ ತಾನು ಬಹಳ ಚೆನ್ನಾಗಿ ಕಾಣುವವಳು. ವಿದ್ಯುದ್ದೀಪ ಸ್ಪೃಷ್ಟವರ್ಣಾಭ ಬಾಲಾರ್ಕ ಸದೃತೇಕ್ಷಣ ಪಯೋಧರ ಸ್ತನವತಿ ಸಂಧ್ಯೇನ ಸಪಯೋಧರ. ಹೊಳೆಯುವ ಮಿಂಚಿನಂತೆ ಕಾಣುವ ಕಾಂತಿ ಈ ದೇವಿದ್ದಾಗಿತ್ತು, ದುರ್ಗೆದ್ದು. ಉದಯಿಸುವ ಸೂರ್ಯನಿಗೆ ಸದೃಶವಾದಂತಹ ನೋಟವುಳ್ಳ, ಹಾಲು ತುಂಬಿರುವಂತಹ ಸ್ತನ್ಯದಿಂದ ಕೂಡಿದ, ಸಂಧ್ಯಾಕಾಲದಲ್ಲಿ ಶೋಭಾಯಮಾನಳಾಗಿರುವಂತಹ, ನೀರು ತುಂಬಿದ ಮೋಡದ ಹಾಗೆ ಗಂಭೀರವಾಗಿ ಮಾತಾಡ್ತಾ ಇದ್ದಾಳೆ. ಸಾವೈ ನಿಶಿತಮೋಗ್ರಸ್ತ ಬಭೌ ಭೂತಗಣಾಕುಲ ನೃತ್ಯತಿ ಹಸತಿ ಚೈವ ವಿಪರೀತೇನ ಭಾಸ್. ಆ ದುರ್ಗೆ ರಾತ್ರಿಗೆ ಅಭಿಮಾನಿಯಾದವಳು. ಹಾಗೆ ಕತ್ತಲೆಯಿಂದ ಕೂಡಿಕೊಂಡು ಭೂತಗಣಗಳಿಂದೆಲ್ಲ ಶೋಭಿಸಿ ನರ್ತನ ಮಾಡ್ತಾ ಅಟ್ಟಹಾಸಗೈತ ವಿಪರೀತವಾದಂಥ ಲಾವಣ್ಯಗಳಿಂದ ಆಕೆ ಬೆಳಗುತ್ತಾ ಇದ್ಲು. ವಿಹಾಯ ಸಗತ ರೌದ್ರ ಪಪೋ ಪಾನಮನುತ್ತಮಂ ಜಹಸಾ ಚ ಮಹಾಸಂ ಕಂಸಂಚ ರುಷಿತಾಬ್ರವೀತ್. ಇವಳು ಏನು ಮಾಡಿದ್ದಾಳೆ ದೇವಿ? ಕೈಯಲ್ಲಿಂದ ತಪ್ಪಿಸಿಕೊಂಡು ಹಾರಿದ್ದಾಳೆ ಮೇಘದಲ್ಲಿ ಮೇಲೆ ಮೋಡಕ್ಕೆ. ಆಕಾಶದಲ್ಲಿ ಹಾರ್ತಾ ಇದ್ದಾಳೆ, ರುದ್ರವರ್ತನವನ್ನು ಮಾಡ್ತಾ ಇದ್ದಾಳೆ. ಸುಮ್ಮನೆ ನಿಂತುಕೊಳ್ಳಿಲ್ಲ, ಕುಣಿತಾ ಇದ್ದಾಳೆ. ಶ್ರೇಷ್ಠವಾದಂಥ ಯಾವ ಯಾವ ಪಾನೀಯಗಳುಂಟಲ್ಲ ಅದೆಲ್ಲವನ್ನು ಕೂಡ ತಾನು ಕುಡಿತಾ ಇದ್ದಾಳೆ. ಆಮೇಲೆ ರೋಷದಿಂದ ಸಿಟ್ಟಿನಿಂದ ಮತ್ತೆ ಮತ್ತೆ ಅಟ್ಟಹಾಸವನ್ನು ಮಾಡ್ತಾ ಕಂಸನನ್ನು ಕುರಿತು ಹೇಳ್ತಾ ಇದ್ದಾಳೆ. ಹಾಗಾಗಿ ದೇವಿ ತಾನು ತಿಷ್ಠವಂತ ಹೇಳಿಕೊಂಡು ತಾನು ಮಧುವನ್ನೆಲ್ಲ ಕುಡಿದು ಆಮೇಲೆ ಯುದ್ಧಕ್ಕೆ ಹೊರಡುವವಳು. ಹಾಗಾಗಿ ತಾನು ಅಂತಹ ರೂಪವನ್ನು ಪ್ರಕಟಗೊಳಿಸಿದ್ದಾಳೆ. ಕಂಸ ವಿನಾಶಾಯ ಯದಹಂ ಪಾಠಿತಾತ್ವಯ ಪದೇ ಚಾಹಂ ಸಂಕ್ಷಿಪ್ಯ ಶಿಲಾಯಾಂ ವಿನಿಪಾತಿತ. ಕಂಸ ಅಂತ ಕರೆದು ಮಾತಾಡ್ತಾ ಇದ್ದಾಳೆ. ನನ್ನನ್ನು ನೀನು ನಾಶ ಮಾಡಬೇಕು ಅಂತ ಹೊರಟೆ, ಅದಕ್ಕೋಸ್ಕರ ಈ ಬಂಡೆ ಮೇಲೆ ನನ್ನನ್ನು ನೀನು ಬಡಿದಿದ್ಯಪ್ಪ. ನನ್ನ 2 ಕಾಲನ್ನು ಹಿಡಿದು ನನ್ನ ತಲೆಯನ್ನು ನೀನು ಆ ಬಂಡೆಯ ಮೇಲೆ ಎಸೆದು ಬಿಟ್ಟಿ. ತಸ್ಮಾತ್ ತವಾಂತಕಾಲೇಹಂ ಕರ್ಷ್ಯಮಾಣಸ್ಯ ಶತ್ರುನ ಪಾಠಯಿತ್ವ ನಕೈರ್ದೇಹಂ ಉಷ್ಣಂ ಪಾಸ್ಯಾಮಿ ಶೋಣಿತಂ. ಆದ್ದರಿಂದ ಈ ಹಗೆತನ ನಾನು ಹಾಗೆ ಉಳಿಸಿಕೊಳ್ತೇನೆ. ಏನು ಮಾಡಿದೆ? ಬಂಡೆ ಮೇಲೆ ಬಿಡಿಸ್ಲಿಕ್ಕೆ ಹೊರಟಿಯಲ್ವ, ನನ್ನನ್ನು ಮೇಲೆ ಎತ್ತಿದ್ದೀಯಲ್ಲ, ನನ್ನನ್ನು ಬಡಿಲಿಕ್ಕೆ ಹೊರಟಿಯಲ್ವ. ಹಾಗಾಗಿ ನಿನ್ನ ಅಂತ್ಯಕಾಲವನ್ನು ನಾನು ಹೀಗೇ ಮಾಡಿಸುವ ಹಾಗೆ ಶತ್ರುವಿನಿಂದ ಹಿಡಿದು ಎಳೆದು ನೀನು ಸಂಬರಿಸುವಾಗ ನಿನ್ನ ದೇಹ ಉಂಟಲ್ಲ, ಅದನ್ನು ನನ್ನ ಉಗುರುಗಳಿಂದ ನಾನು ಸೀಳಿ ಬಿಸಿ ಬಿಸಿಯಾದ ನಿನ್ನ ರಕ್ತವನ್ನು ನಾನು ಪಾನ ಮಾಡ್ತೇನೆ ಅಂತ ದೇವಿ ಅಂದರೆ ದುರ್ಗೆ ಕಂಸನನ್ನು ಕುರಿತು ಹೇಳ್ತಾ ಇದೆ. ಏವ ಮುಕ್ತ ವಚೋ ಘೋರಂ ಸಾಯತೇಷ್ಟೇನ ವರ್ತಮನ ಕಂಸ ದೇವಾಲಯಂ ದೇವಿ ಸಗಣ ವಿಚಚಾರ. ಈ ರೀತಿಯಾದಂಥ ಘೋರವಾದ ಮಾತನ್ನು ಹೇಳಿದ್ದೇ ತಡ. ಆಗ ಕಂಸ ಏನು ಮಾಡ್ತಾನೆ? ಕಂಸನನ್ನು ಉದ್ದೇಶಿಸಿ ಆಕೆ ಹೇಳಿದ ಮಾತು. ಹಾಗಾಗಿ ತನ್ನ ಮನಸ್ಸು ಬಂದ ದಾರಿಯಲ್ಲಿ ಆಕಾಶದ ಮಂಡಲದಲ್ಲಿ ತನ್ನ ಪರಿವಾರದ ಜೊತೆಗೆ ಸಂಚರಿಸಿದ ಸ್ವರ್ಗದ ಕಡೆಗೆ ತೆರಳಿದ್ದು. ಅಂದರೆ ಈಗ ಬರಲ್ಲ ನಿಂಗೆ, ಮುಂದೆ ನಿನ್ನ ಟೈಮು ಮುಗಿಯತ್ತಲ್ಲ, ಆಗ ಬರ್ತೇನೆ, ಆಗ ನಿನಗೆ ಬುದ್ಧಿ ಕಲಿಸ್ತೇನೆ ಅಂತ ಮಾತನ್ನು ಹೇಳಿ ಹೋಗ್ತಾಳೆ. ಹಾಗೆ ಆದರೂ ಕೂಡ ಸಾ ಕನ್ಯಾ ಬವೃದೇ ತತ್ರ ದೃಷ್ಣಿ ಸದ್ಮನಿ ಪೂಜಿತ ಪುತ್ರವತ್ಯಾದ್ವಧ್ಯಮಾನ ಸಾ ದೇವಿ ದೇವಾಶಯ ತದ. ಆ ದೇವಿ ದುರ್ಗೆ ಕೃಷ್ಣನ ತಂಗಿಯಾಗಿ ಬಂದವಳು. ಮೊದಲು ಕೃಷ್ಣ ಹುಟ್ಟರೆ ಕೃಷ್ಣನ ತಂಗಿಯಾಗಿ ಬಂದವಳು. ಹಾಗಾಗಿ ಅತ್ಯಂತ ಪ್ರೀತಿಯಿಂದ ಬೆಳೆದವಳು. ವಸುದೇವನ ಪ್ರಾರ್ಥನೆಯಂತೆ ದೇವಕಿಯಿಂದ ಪ್ರೀತಿಸಲ್ಪಟ್ಟವಳಾದಂಥ ಆಕೆ
ಇವರೆಲ್ಲರ ಉಪಚಾರಗಳನ್ನು ಸ್ವೀಕರಿಸ್ತಾ ಬೆಳೆದವಳು ಈ ದೇವಿ. ವಿತ್ತಿ ಚೈನ ಮಥೋತ್ಪನ್ನ ಅಂಶಾ ದೇವೀಂ ಪ್ರಜಾಪತೇ ಏಕಾನಂಶಾಂ ಯೋಗಕನ್ಯಾಂ ರಕ್ಷಾರ್ಥಂ ಕೇಶವ. ಪ್ರಜಾಪತಿ ಎನಿಸಿದಂಥ ಭಗವಂತ ಇದ್ದಾನೆಲ್ಲ, ಅವಳ ಶಕ್ತಿಯಿಂದಾಗಲಿ ಉತ್ಪನ್ನಲಾದವಳು ಈ ಯೋಗಮಾಯ. ಹಾಗಾಗಿ ದುರ್ಗೆ ಮೂಲರೂಪಿಯಾದ ಲಕ್ಷ್ಮಿಗೂ ಈ ದುರ್ಗೆಗೂ ಯಾವ ವ್ಯತ್ಯಾಸವೂ ಇಲ್ಲ. ಭಗವಂತನ ಸೇವೆಗಾಗಿ ತಾನು ಮಾತ್ರ ಯೋಗ ಕನ್ಯೆಯಳಾಗಿ ಅವತರಿಸಿದ್ದಾಳೆ. ತಾಂಬೈ ಸರ್ವೇ ಸುಮನಸಃ ಪೂಜಯಂತಿ ಸ್ಮ ದಾನವಾಹ ದೇವವದ್ ದಿವ್ಯ ವಪುಷಾ ಕೃಷ್ಣ ಸಂರಕ್ಷಿತೋ ಮಯಯ. ಆ ದುರ್ಗೆ ಏನು ಮಾಡ್ತಾಳೆ? ದುರ್ಗೆಯನ್ನು ಎಲ್ಲ ದೇವಾದಿ ದೇವತೆಗಳು ಪೂಜೆ ಮಾಡ್ತಾರೆ. ಇವರು ಮಾತ್ರ ಅಲ್ಲ, ದಾನವರು ಪೂಜೆ ಮಾಡ್ತಾರೆ. ನೋಡಿ, ಪೂಜೆಯಂತಿ ಸ್ಮ ದಾನವಾಹ, ಅಸುರರೂ ಪೂಜೆ ಮಾಡ್ತಾ ಇದ್ದಾರೆ. ದೇವತೆಗಳಂತೆ ದಿವ್ಯವಾದಂಥ ಶರೀರವನ್ನು ಹೊಂದಿ ಈ ದುರ್ಗೆ ಕೃಷ್ಣನ ಸೇವೆಯನ್ನು ತಾನು ಮಾಡ್ತಾ ಇದ್ದಾಳೆ. ತಸ್ಯಾಂ ಗತಾಯಾಂ ಕಂಸಸ್ತು ತಾಂ ಮೇನೆ ಮೃತ್ಯುಮಾತ್ಮನಃ ವಿವಿಕ್ತೆ ದೇವಕೀಂ ಚೈವ ಪ್ರೀಡಿತಃ ಪ್ರತ್ಯಭಾಷತ. ಇಷ್ಟು ಅಭಿಪ್ರಾಯವನ್ನು ದುರ್ಗೆ ಹೇಳಿ ಅದೃಶ್ಯನಾಗಿ ಬಳಿಕ ಕಂಸನಾದರೂ ತನ್ನ ಮೃತ್ಯುವೇ ಈಕೆ ಆಗಿದ್ದಾಳೆ ಅಂತ ತಿಳ್ಕೊಂಡು. ಯಾಕೆ? ಅವಳು ಏನು ಹೇಳಿದ್ದು? ಮುಂದೆ ನಾನು ಹೀಗೆಲ್ಲ ಮಾಡ್ತೇನೆ ಅಂತ ಹೇಳಿದ್ದಾಳೆ. ಹಾಗಾಗಿ ದೇವಕಿಗೆ ಕೊಟ್ಟ ಉಪದ್ರವಗಳನ್ನೆಲ್ಲ ನೆನೆದು ಲಜ್ಜೆಗೊಂಡು ಯಾರೂ ಇಲ್ಲದ ಸಮಯದಲ್ಲಿ ದೇವಕಿಯ ಬಳಿಗೆ ಬಂದು ಹೀಗೆ ಹೇಳಿದಂತೆ. ಯಾರು? ಕಂಸ. ಇವಳು ಹಾಗಾಗಿ ಬಿಟ್ಟು ಇವ ತಿಳ್ಕೊಂಡ ಕಂಸ, ಓ ಇದು ನನಗೆ ಮೃತ್ಯುವೇ ಈಕೆ ಅಂತ. ಆಗ ದೇವಕಿಯ ಬಳಿಗೆ ಬೇಯಲಿಲ್ಲ ಅಂತಾಯಿತು, ಈಗ ಹಾರಿಯೇ ಹೋದದ್ದಾಯಿತು. ಇನ್ನೇನು ಮಾಡೋದು? ಬದುಕಬೇಕಲ್ಲ. ಅದಕ್ಕೋಸ್ಕರ ಕಂಸ ತಾನು ಮಾತಾಡ್ತಾನೆ ದೇವಕಿಯ ಬಳಿ. ಪಿತೃಶ್ವಸಃ ಕೃತೋ ಯತ್ನಸ್ತವ ಸ್ವಜನೇ ಪ್ರಹೃತಂ ಮಯ ಅನ್ಯಥೈವಾತ್ಮ್ಯತೋ ದೇವಿ ಮಮ ಮೃತ್ಯು ಸಮುತ್ಥಿತ. ದೇವಕಿ ಅಂತ ಕರೆದು, ನೀನು ತಂಗಿ ಅಂತ ಕರೆದು ನಿನ್ನ ಗರ್ಭದಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲುವ ಪ್ರಯತ್ನ. ಅಷ್ಟು ಮಾತ್ರ ಅಲ್ಲ, ಎಲ್ಲರನ್ನು ಕೊಂದೂ ಕೂಡ ಹಾಕಿದೆ. ಆದರೆ ವಿಧಿ ವಿಪರ್ಯಾಸವೇ ಪದೇ ಪದೇ ಹೇಳ್ತಾ ಇದ್ದಾನೆ ಈತ, ನಾನು ಚಿಂತಿಸಿದ ಮಾರ್ಗದಿಂದ ನನಗೆ ಮೃತ್ಯು ಬರುವುದಿಲ್ಲ, ಬೇರೆ ಮಾರ್ಗದಿಂದ ನನಗೆ ಮೃತ್ಯು ಒದಗಿ ಬಂದಿದೆ. ಅಂದರೆ ಕೃಷ್ಣನಿಂದಾಗಿ ನನಗೆ ಸಾವು ಬರುತ್ತೆ, ನಾನು ಎಣಿಸಿದ ಹಾಗೆ ಆಗುತ್ತಾ ಇಲ್ಲ. ನೈರಾಶ್ಯೇನ ಕೃತೋ ಯತ್ನಃ ಸ್ವಜನೇ ಪ್ರಹೃತಂ ಮಯ ದೈವಂ ಪುರುಷಾಕಾರೇಣ ನ ಚಾತಿಕ್ರಾಂತವಾಹನ. ನಿರಾಶೆಯಿಂದಲೇ ನಾನು ಪ್ರಯತ್ನವನ್ನು ಮಾಡ್ತಾ ಬಂದವ. ಹಾಗಾಗಿ ಬಂಧು ಜನರಿಗೆ ನನ್ನಿಂದ ಹೊಡೆಯುವ ಹಾಗೆ ಆಯಿತು. ನೋಡಿ, ಈಗ ಸ್ವಲ್ಪ ಹದ ಆಗಿದ್ದಾನೆ ಅಲ್ಲ, ಏನು ಮಾಡೋದು? ನನ್ನ ಬಂಧುಗಳಿಗೆ ನಾನು ಹೊಡೆಯುವ ಹಾಗೆ ಆಯಿತು. ಎಲ್ಲವೂ ಕೂಡ ಭಗವಂತನ ಇಚ್ಛೆ. ಹಾಗಾಗಿ ದೈವವನ್ನು ಮೀರ್ಲಿಕ್ಕಾಗೋದಿಲ್ಲ. ನಾನಾದರೂ ಆ ದೈವವನ್ನು ಮೀರ್ಲಿಕ್ಕಾಗತ್ತಾ ಅಂತ. ಅಂದರೆ ನಾನು ಏನು ತಪ್ಪು ಮಾಡಲಿಲ್ಲಪ್ಪ, ದೇವರು ನನ್ನ ಹತ್ರ ಮಾಡಿಸಿದ್ದಾರೆ ಎನ್ನುವ ಅರ್ಥದಲ್ಲಿ ಆತ ಹೇಳ್ತಾ ಇದ್ದ. ಆಮೇಲೆ ನೈರಾಶ್ಯೇನ ಕೃತೋ ಯತ್ನಃ, ನಾನು ಯಾವ ಆಸೆಯಿಂದಲೂ ಪ್ರಯತ್ನ ಮಾಡಲಿಲ್ಲ. ಆದರೆ ಏನು ಮಾಡುವ? ಆ ದೈವವನ್ನು ಯಾರಿಂದ ಮೀರ್ಲಿಕ್ಕಾಗತ್ತೆ? ತ್ಯಜಗರ್ಭಕೃತಾಂ ಚಿಂತಾಂ ಸಂತಾಪಂ ಮಂತ್ರಜಂ ತ್ಯಜ ಹೇತುಭೂತಸ್ತ್ವಹಂ ತೇಷಾಂ ಸತಿ ಕಾಲ ವಿಪರ್ಯಯೇ. ನಿನ್ನ ಗರ್ಭವೇದನೆಯನ್ನು ಮಾಡಿದ ಚಿಂತೆ ನನಗೆ ಇದೆ. ನೋಡಿ, ಕಂಸ ಈಗ ದೇವಕಿ ಹತ್ರ ಹೇಳುವ ಮಾತು. ಅದನ್ನು ನೀನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಳ್ಬೇಡ, ನೀನು ಬಿಟ್ಟು ಬಿಡು. ಮಗನ ನೋವನ್ನು ಏನು ಪಡ್ಕೊಂಡಿದೆಯಲ್ಲ ಅದನ್ನೆಲ್ಲ ನೀನು ಬಿಟ್ಟು ಬಿಡು. ಅತಿಕ್ರಮಣಕ್ಕೊಳಗಾದಂತಹ ಆ ಮೃತ್ಯುಗಳಿಗೆ ನಾನೊಬ್ಬನೇ ಕಾರಣ ಅಲ್ಲಲ್ವಾ ಅಂತ ಹೇಳಿ. ಹೇತುಭೂತಸ್ತ್ವಹಂ ತೇಷಾಂ ಸತಿಕಾಲ ವಿಪರ್ಯಯೇ. ಅವರಿಗೆ ಅದು ಮರಣ ಆಗುವ ಯೋಗ ಇತ್ತು, ಅದಕ್ಕೆ ಸರಿಯಾಗಿ ನಾನು ಬಂದೆ. ಹಾಗಾಗಿ ನಾನು ಅದಕ್ಕೆ ಕಾರಣ ಅದಲ್ಲ ಅಷ್ಟೇ, ಬಿಟ್ಟರೆ ನಾನೇನು ಅವನನ್ನು ಕೊಂದದ್ದಲ್ಲ ಅರ್ಥದಲ್ಲಿ ಹೇಳ್ತಾ ಇದ್ದ. ಕಾಲ ಏ ಮೃಣಾಂ ಶತ್ರು ಕಾಲಶ್ಚ ಪರಿಮಾಣಕಃ ಕಾಲೋ ನೈತಿ ಸರ್ವಂ ವೈ ಭೂತಸ್ತ್ವಂ ಮದ್ವಿಧಃ. ಹೇತುಭೂತಸ್ತು ಮದ್ವಿಧ. ಎಲ್ಲ ಮಾನವರಿಗೂ ಕೂಡ ಶತ್ರುವಾಗಿರುವಂಥದ್ದು ಯಾವುದು? ಅದು ಕಾಲ. ಕಾಲ ಏವ ನೃಣಾಂ ಶತ್ರು. ಹಾಗೆ ಕಾಲವೇ ಎಲ್ಲದಕ್ಕೂ ಕೂಡ ಪರಿಣಾಮ ಆಗುವಂಥದ್ದು. ಎಲ್ಲವನ್ನೂ ಪರಿಣಾಮಗಳಿರ್ತವೆ. ಒಂದು ಕಾಲದಲ್ಲಿ ದ್ವೇಷ ಮಾಡಿದವರು ಕೂಡ ಕಾಲ ಬಂದ ನಂತರ ಅವರು ಮಿತ್ರರಾಗಿ ಬಿಡ್ತಾರೆ. ಆಮೇಲೆ ಕಾಲವೇ ಎಲ್ಲವನ್ನು ಕೊಂಡೋಗ್ತದೆ, ನನ್ನಂತಹ ವ್ಯಕ್ತಿಗಳು ಕೇವಲ ಕಾರಣವಷ್ಟೇ ಅಂತ ಹೇಳ್ತಾರೆ. ಅಂದರೆ ಕಾಲವೇ ಎಲ್ಲ ಕೊಂಡೋಗ್ತದೆ ಹೇಳಿದರೆ ನಿಮ್ಮನ್ನೆಲ್ಲ ನಾಶ ಮಾಡೋದು ನಾವಲ್ಲ, ಅದೆಲ್ಲ ನಿಮ್ಮದು ಬ್ಯಾಡ್ ಟೈಮ್, ನಿಮ್ದು ಆಯುಷ್ಯ ಅಂದರೆ ನೀವು ಹೋಗ್ತೀರಪ್ಪ, ನಮ್ಮನ್ನಲ್ಲೂ ನಿಮಿತ್ತ ಮಾಡಿದ್ದಾರೆ ಅಷ್ಟೇ, ನಾವೇನು ಮಾಡಿದ್ದಲ್ಲಪ್ಪ ಎನ್ನುವ ಭಾವದಲ್ಲಿ ಆಕೆ ಹೇಳ್ತಾ ಇದ್ದಾಳೆ. ಆಗಮಿಷ್ಯಂತೆ ವೈದೇವಿ ಯಥಾ ಭಾಗ್ಯಂ ಉಪದ್ರವಾಹ ಇದಂಜ ಕೃತ್ರಂ ಯತ್ಪತ್ರು ಕರ್ತಾಹಮಿತಿ ಮನ್ಯತೆ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮ್ಮ ಬಳಿ ಉಪದ್ರವಗಳಿರ್ತವೆ, ಆದರೆ ಅದೆಲ್ಲದಕ್ಕೂ ಕಾರಣ ಅದು ನೀನೇ ಭಗವಂತ. ಹಾಗಾಗಿ
ನಿಜವಾದ ಶತ್ರುಗಳಾಗಿ ಇರುವವರು ಯಾರು ಕೇಳಿದರೆ ನೀವೆಲ್ಲ ಅಂತ ಹೇಳಿ ನಿಜವಾಗಿ ಶತ್ರುಗಳಾಗಿದ್ದಾನೆ. ಮಾ ಕಾರ್ಷೀಹಿ ಪುತ್ರಣಾಂ ಚಿಂತಾಂ ವಿಲಾಪಂ ಶೋಕಜಂ ತ್ಯಜ ಏವಂ ಪ್ರಾಯಾಹ ನೃಣಾಂ ಯೋನಿ ನಾಸ್ತಿ ಕಾಲಸ್ಯ ಪರಿ. ಮನುಷ್ಯರ ಕಥೆಯೇ ಇಷ್ಟು, ಯಾವ ಕಾಲಕ್ಕೂ ಹೆಚ್ಚು ಅಂಟಿಕೊಳ್ಳೋದಿಲ್ಲ. ಆಗ ಹೇಳ್ತಾನೆ, ಈತ ಏನು ಕೇಳಿದರೆ ಮಕ್ಕಳಿಂದ ಉಂಟಾದ ಚಿಂತೆ ಉಂಟಲ್ಲ ಅದನ್ನು ಮಾಡಬೇಡ. ಯಾವುದು ಮಕ್ಕಳಿಂದ ಕೇಳಿದರೆ ನಿನ್ನನ್ನು 8ನೇ ಗರ್ಭದಲ್ಲಿ ಕೊಲ್ತೇವೆ ಅಂತ ಹೇಳುವ ಚಿಂತೆ ಉಂಟಲ್ಲ ಅದನ್ನು ನೀನು ತಲೆಗೆ ಹಚ್ಚಿಕೊಳ್ಬೇಡ. ಇನ್ನು ಶೋಕದಿಂದ ಉಂಟಾದದ್ದು ಯಾವುದು ಕೇಳಿದರೆ ಅಳು, ಇದನ್ನು ನೀನು ಬಿಟ್ಟು ಬಿಡು. ಮನುಷ್ಯರ ಕಥೆಯೇ ಇಷ್ಟ ಅಂದ ಮೇಲೆ ಇನ್ನು ಯಾವುದಕ್ಕೆ ಅಂಟಿಕೊಳ್ಳಬೇಕು ಅಂತ ವೈರಾಗ್ಯದ ಮಾತನ್ನು ಆಕೆ ಆಡ್ತಾಳೆ. ಮಾ ಕರ್ಷೀಹಿ ಕಾರ್ಷಿ ಪುತ್ರಣಾಂ ಚಿಂತಾಂ ವಿಲಾಪಂ ಶೋಕಜಂ ಜ್ವರ ಏವ ಪ್ಯಾಯನಂ ನೃಣಾಂ ಯೋನಿರ್ನಾಸ್ತಿ ಕಲಸ್ಯ ಸಂಸ್ಥಿತಿ. ಹಾಗಾಗಿ ಮನುಷ್ಯರ ಕಥೆ ಇಷ್ಟೇ, ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ಏಷತೆ ಪಾದಯೋರ್ಮೂರ್ಧ್ನ್ಯಾ ಪುತ್ರವತ್ ತವ ದೇವಕಿ ಮದ್ಗತಸ್ತ್ಯಜ್ಯತಾಂ ದೋಷೋ ಅಪಕೃತಂ ಸ್ವಯಂ. ಇನ್ನು ಕಂಸನ ಕಾಲಬುಡದಲ್ಲಿ ತಲೆಯನ್ನು ಇಟ್ಟುಕೊಂಡು, ಕಂಸ ಆಕೆಯ ದೇವಕಿಯ ಕಾಲಬುಡದಲ್ಲಿ ತಲೆಯನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾಳಂತೆ, ಅಲ್ಲ ದೇವಕಿ, ನಿನ್ನನ್ನು ನಾನು ಮಗನ ಹಾಗೆ ಸಾಕಿದ್ದೇನೆ. ಇಷ್ಟು ಸಮಯ ಜೈಲಲ್ಲಿ ಇಟ್ಟರೂ ಕೂಡ ಮಗನ ಹಾಗೆ ನಾನು ನಿನ್ನನ್ನು ಸಾಕಿದ್ದೇನೆ. ಹಾಗಾಗಿ ನಿನ್ನ ಹೃದಯದಲ್ಲಿರುವ ರೋಷವನ್ನು ತ್ಯಜಿಸು. ನಾನು ನಿನಗೆ ಅಪಕಾರವನ್ನು ಮಾಡಿದ್ದೇನೆ ಅಂತಾದರೆ ಅದನ್ನು ಕ್ಷಮಿಸು ಅಂತ ಹೇಳಿದೆ. ನೋಡಿ, ಏಷತೆ ಪಾದಯೋರ್ಮೂರ್ಧ್ನ ಪುತ್ರವತ್ ತವ ದೇವಕಿ. ಹಾಗಾಗಿ ಕಂಸ ದೇವಕಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಾಶ್ರುಪೂರ್ಣಮುಖೀ ದೀನಾ ಭರ್ತಾರಮಭಿವೀಕ್ಷತೆ ಉತ್ತಿಷ್ಠೋತ್ತಿಷ್ಠ ವತ್ಸೇತಿ ಕಂಸಂ ಮಾತೇವ ಜಲ್ಪತಿ. ದೇವಕಿಗೆ ಇದನ್ನು ಕೇಳುವಾಗ ಮನಸ್ಸು ಕರಗತ್ತೆ, ಎಷ್ಟಾದರೂ ಕರಳಬಳ್ಳಿ. ಹಾಗಾಗಿ ಕಣ್ಣು ತುಂಬಿ ನೀರು ತುಂಬಿಕೊಂಡು ಗಂಡನ ಮುಖವನ್ನು ನೋಡ್ತಾ ಇದ್ದಾಳೆ ಅಂದರೆ ವಸುದೇವನ ಮುಖವನ್ನು ನೋಡ್ತಾ ಇದ್ದಾಳೆ. ಕಂಸ ಏಳು ನಾನು ತಾಯಿಯ ಹೃದಯದಿಂದ ಮಾತಾಡ್ತಾ ಕಂಸದನ್ನು ಸಮಾಧಾನಪಡಿಸಿ ನೋಡಿಸಿದೆ, ಆದರೆ ಅವನು ಹೇಳಲಿಲ್ಲ. ಸತ್ಯ ಅಂತ ದೇವಕಿಯನ್ನು ಸಂಬೋಧಿಸಿದ್ರಿಂದ ಕಂಸನಿಗಿಂತ ದೊಡ್ಡವಳು ಅಂತ ತಿಳಿಯಿತು. ಮಮಾಗ್ರತೋ ಹತ ಗರ್ಭ ಏತ್ವಯ ಕಾಲರೂಪಿಣ ಕಾರಣಂ ತನ್ನವೈ ಪುತ್ರ ಕೃತಾಂತೋ ಹ್ಯತ್ರ ಕಾರಣಂ. ದೇವಕಿ ಆಗ ಕಂಸನನ್ನು ಕುರಿತು ಹೇಳ್ತಾಳೆ, ಕಾಲರೂಪಿಯಾದ ನಿನ್ನನ್ನು ನಾನು ಎದುರಿಸಿಕೊಂಡೆ ನನ್ನ ಜೀವನವನ್ನು ಕಳೀತಾ ಇದ್ದೇನೆ. ನನ್ನ 7 ಗರ್ಭಗಳು ನಾಶ ಆಗ್ತದೆ. ನೋಡಿ, ಮಮಾಗ್ರತೋಹತ ಗರ್ಭಾ ಏತ್ವಯ ಕಾಲರೂಪಿಣ. ನೀನು ನನ್ನ ಪಾಲಿಗೆ ನೀನು ಕಾಲರೂಪಿಯಾಗಿದ್ದೀಯಪ್ಪ. ಅಲ್ಲ, ಅದು ಯಾಕೆ ಅಂತ ಕೇಳಿದರೆ ಕಾರಣಂ ಸ್ವಯಿ ಸದಾತ್ರ ಕೃತಾಂತೋಕ್ಯತ್ರ ಕಾರಣ. ಯಮನೇ ಇಲ್ಲಿ ಕಾರಣನಾಗಿದ್ದಾನೆ ಬಿಟ್ಟರೆ ನನ್ನನ್ನು ನಿಮಿತ್ತ ಮಾಡಿದ್ದಾನೆ, ನಾನೇನು ಮಾಡಿದ್ದಲ್ಲ, ನನ್ನ ಮೇಲೆ ಬೇಜಾರು ಮಾಡಬೇಡ ಅಂತ ಇಂತಹ ಮಾತುಗಳನ್ನು ಕಂಸ ಹೇಳ್ತಾ ಇದ್ದ. ಗರ್ಭಕ್ರಂತನ ಮೇ ತನ್ಮೇ ಸಹನೀಯಂ ತ್ವಯಾ ಕೃತಂ ಮೂರ್ಧ್ನಾ ಪದ್ಭ್ಯಾಂ ನಿಪತತ ಸ್ವಾಂಚ ಕರ್ಮ ಜಾಗುಪ್ಸತ. ಆತ ಹೇಳ್ತಾ ಇದ್ದಾನೆ, ಈಕೆ ಹೇಳ್ತಾ ಇದ್ದಾಳೆ, ನನ್ನ ಕಣ್ಣೆದುರಿಗೆ ನನ್ನ ಗರ್ಭವನ್ನು ಕೊಂದು ಹಾಕಿದ್ದೀನಿ. ನಿನ್ನಷ್ಟು ಕಾಲರು ದುಷ್ಟರು ಯಾರಿದ್ದಾರೆ? ಮತ್ತೆ ನೋಡಿ, ಕೆಲವೆಲ್ಲ ಏನು ಕೇಳಿದರೆ ಅಲ್ಲಿ ಹುಟ್ಟಿಗೆ ಎಲ್ಲೋ ಹೋಗಿ ಏನೋ ಒಂದಾಯ್ತದ್ದು ಬೇರೆ. ಕಣ್ಣೆದರಲ್ಲಿ ನೀನು ನನ್ನನ್ನು ಕೊಂದು ಹಾಕಿದ್ದೀನಿ. ನನ್ನ ಮಕ್ಕಳನ್ನು ಅವರು ಎಲ್ಲರಿಗೂ ಕೊಡುವ ಪಾದಗಳನ್ನು ನಮಸ್ಕರಿಸಿ ಜುಗುಪ್ಸಿತವಾದ ನಿನ್ನ ಕರ್ಮದ ಬಗ್ಗೆ ನಾನು ಪಶ್ಚಾತ್ತಾಪ ಮಾಡಿ ಅದನ್ನು ತಪ್ಪನ್ನು ಹೊಟ್ಟೆಗೆ ಹಾಕಿಕೊಂಡೆ. ಆದರೆ ಈಗಂತೂ ಸ್ವಲ್ಪವೂ ಸಹಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲ. ಕಾಟಾಚಾರಕ್ಕೆ ಮಾಡಿದ್ದನ್ನು ಒಪ್ಪಿಕೊಳ್ಳುವ ಸಾಮರ್ಥ್ಯ ನಮಗೆ ಇಲ್ಲ. ಗರ್ಭೇಪಿ ನಿಯತೋ ಮೃತ್ಯು ಬಾಲ್ಯೈಪಿ ನಿವರ್ತತೆ ವಿಮಾಸಿ ಮೃತ್ಯೋರ್ನಭಗತಃ ಸ್ಥವಿರೋ ಮೃತ ಏವಚ. ಮೃತ್ಯು ಗರ್ಭದಲ್ಲಿಯೇ ನಿಶ್ಚಯ ಆಗಿರುತ್ತೆ. ಹಾಗಾಗಿ ಅವರು ಹುಟ್ಟಿದ ಮೇಲೆ ನಾನು ಕೊಂದದಲ್ಲ, ನಿಮಿತ್ತ ಮಾತ್ರ. ಆಗ ಮೇಲೆ ನನ್ನ ಮೇಲೆ ನೀನು ದ್ವೇಷ ಇಟ್ಟುಕೊಳ್ಬೇಡ. ಇನ್ನು ಮುದುಕಿಯಿಂದ ಅಕ್ಷರಗಳನ್ನು ಬೇಕಾದರೂ ನೋಡಿ, ಯಾವಾಗ ಬೇಕಾದರೂ ಒದಗಿ ಬರಬಹುದು. ಅದು ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಅಂತ ಇಲ್ಲ. ಯುಮಾಸಿ ಮೃತ್ಯೋರ್ ವಶಗಃ ಸ್ಥವಿರೋ ಮೃತ ಏವತು. ಯುವಕನು ತಾನು ಮರಣವನ್ನು ಹೊಂದಬಹುದು. ಕಾಲಪಕ್ವಮಿದಂ ಸರ್ವಂ ಹೇತುಭೂತಂ ಭವೇದ್ವಿಧ ಅಜಾತೆ ದರ್ಶನಂ ನಾಸ್ತಿ ಯಥಾ ವಾಯುಸ್ತಥೈವ ಚ. ಎಲ್ಲರ ಬದುಕು ಕೂಡ ಒಂದು ಕಾಲದಿಂದ ಪಕ್ವಗೊಂಡಿದೆ, ಒಂದಿಷ್ಟಿಷ್ಟು ಟೈಮ್ ಅಂತ ಇರುತ್ತೆ. ಹಾಗೆಯೇ ನಿನ್ನಂಥ ವ್ಯಕ್ತಿಗಳು ಕೂಡ ಇದಕ್ಕೆ ಕಾರಣದಿಂದ ಹೊರತರಲ್ಲ. ಅವರಿಗೂ ನಿಮಗೂ ಒಂದು ಗತಿ ಅಂತ ಇದೆ, 1 ವರ್ಷ ಇಷ್ಟು ಕಾಲಘಟ್ಟ ಅಂತ ಇದೆ. ಹಾಗಾಗಿ ಮೃತ್ಯು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ನಿಶ್ಚಿತವಾಗಿಯೂ ಇದೆ ಎನ್ನುವಂಥದ್ದು ತಿಳಿದು ಬರುತ್ತೆ. ಯಾತೋಪ್ಯಜಾನತಾಂ ಯಾತಿ
ವಿಧಾತ್ರ ಯತ್ರ ನೀಯತೆ ತದ್ಗಚ್ಚ ಪುತ್ರ ಮಾತೆ ಭೂನ್ ಮದ್ಗತಂ ಮನ್ಯು ಕಾರಣ. ಇನ್ನು ಎಷ್ಟೋ ಜನ ಮಕ್ಕಳು ಹುಟ್ಟುವಾಗಲೇ ಹುಟ್ಟಿಲ್ಲದವರಾಗ್ತಾರೆ, ಸತ್ತು ಹೋಗ್ತಾರೆ. ಇನ್ನು ಸತ್ತ ಮೇಲೆ ಬ್ರಹ್ಮನ ಬಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನನಗೆ ಸಿಟ್ಟಿಗೆ ಕಾರಣದದ್ದು ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಯಾವುದೂ ಇಲ್ಲ. ಇದನ್ನು ತಿಳಿದುಕೊಂಡಂತಹ ಮಗ ಸಂತೋಷವಾಗಿ ತಾನು ಹೋಗು ಅಂತ ಕಳಿಸಿದ್ದಾನೆ. ಮನ್ಯ ಪಾಪಕ್ಷತೆ ಪೂರ್ವಂ ಶೇಷೋ ಪ್ರವರ್ತತೆ ವಿಧಿನ ಪೂರ್ವದೃಷ್ಟೇನ ಪ್ರಜಾಸರ್ಗೇಣ ತತ್ಪ್ರತಃ. ಮೊದಲೇ ಮೃತ್ಯು ದೇವತೆಯ ಪ್ರಾಣವನ್ನು ಅಪಹರಿಸಿರುವ ಕಾರಣದಿಂದಾಗಿ ಯಾವುದೋ ಒಂದು ಕಾಣುತ್ತೆ. ವಿಧಿಯ ಮೊದಲೇ ಲಿಖಿತವಾಗಿರುವುದರಿಂದ ಸೃಷ್ಟಿಗೆ ಬರುವ ಮೊದಲೇ ಯಥಾರ್ಥವಾಗಿ ಇದೆಲ್ಲವನ್ನು ಕೂಡ ನಿಶ್ಚಯಿಸಿಕೊಂಡಿರುತ್ತೆ. ಮನ್ಯೂನ ಅಪಹೃತೆ ಪೂರ್ವ ಮಾತಾ ಪಿತ್ರೋಸ್ತು ಕಾರ್ಯೇಣ ಜನ್ಮತಸ್ತೂಪಬದ್ಧತೆ ಹೇಳ್ತಾರೆ. ತಂದೆ ತಾಯಿಗಳ ವಸ್ತುಗಳನ್ನು ನೆಪ ಮಾಡಿಕೊಂಡು ಹಿಂದಿನ ಜನ್ಮದಲ್ಲಿ ಪ್ರಾರಬ್ಧದ ಜೊತೆಗೆ ಹುಟ್ಟುತ್ತಾರೆ. ಮಾತಾ ಪಿತ್ರೋಸ್ತು ಕಾರ್ಯೇಣ ಜನ್ಮತಸ್ತೂಪಬದ್ಧತೆ ಅಂತ. ನಿಶಮ್ಯ ದೇವಕೀ ವಾಕ್ಯಂ ಅಂದರೆ ಸಾಮಾನ್ಯವಾಗಿ ನಾವು ಹಿಂದೆ ಮಾಡಿದ್ದನ್ನೇ ಈ ಜನ್ಮದಲ್ಲಿ ಪಡೆಯೋದು. ಹಾಗಾದರೆ ಮಗುವಿನ ಒಂದು ಜನನ ಮಾತ್ರ ನನ್ನಿಂದ ಆಯಿತು, ಲಾಲನೆ ಪೋಷಣೆಯನ್ನು ನಾನು ಮಾಡಲಿಲ್ಲ, ನನ್ನಿಂದ ಆಗಲಿಲ್ಲ ಹೇಳಿದರೆ ಪ್ರಾರಬ್ಧ ಅಂತ ಆಕೆ ಕಂಸನ ಹತ್ರ ಹೇಳ್ತಾ ಇದ್ದಾಳೆ. ದೇವಕಿಯ ಮಾತನ್ನು ಕಂಸ ಕೇಳಿ ಮನೆಯನ್ನು ಪ್ರವೇಶ ಮಾಡಿದ. ಅವನ ಮನಸ್ಸು ಬಹಳ ಸುಡುತ್ತಾ ಇತ್ತು. ಯಾಕೆ ಕೇಳಿದರೆ ತಾನು ಚಿಕ್ಕ ಚಿಕ್ಕ ಮಕ್ಕಳನ್ನು 7 ಜನನನ್ನು ಕೊಂದ 8 ಜನ ಕೊಲ್ಲಬೇಕು ಅಂತ ಒಂದು ಮಾತ್ರ ತಪ್ಪಿಯೇ ಹೋಯ್ತಲ್ಲವಾ ಅಂತ ಹೇಳಿ, ಹಾಗಾಗಿ ನಾನು ಮಾಡುವ ಕೆಲಸಕ್ಕೆ ಒಂದು ಅಡೆತಡೆ ಬಂದಿದೆ ಅಂತ ಹೇಳಿ ದುಃಖಿತನಾಗಿ ತನ್ನ ಮನೆಗೆ ತಾನು ತೆರಳಿ ಹೊರಡುತ್ತಾನೆ. ಜನಮೇಜಯರು ಉತ್ತರವನ್ನು ಹೇಳ್ತಾರೆ. ಕ್ಷಿಪ್ತ ಶಿಲಾತಲೆ ಕನ್ಯಾ ಕಂಸೇನ ದೀರ್ಘದರ್ಶಿನ ಕಂತರಿಕ್ಷಕತಾದೇವಿ ಗಣೇಶ್ ಪರಿವರ್ತಾ ಸದಾ. ಕ್ಷಿಪ್ತ ಶಿಲಾತಲೆ ಕನ್ಯಾ ಕಂಸೇನ ದೀರ್ಘದರ್ಶಿನ. ಕಂಸನಿಂದ ಕನ್ಯಾರೂಪವಾದಂಥ ದುರ್ಗೆ ಇದ್ದಾಳೆಲ್ಲ, ಅವಳು ಬಂಡೆಯ ಮೇಲೆ ತಾನು ಅಪ್ಪಳಿಸಿ ಬಿಟ್ಟಿದ್ದಾಳೆ. ಕೂಡಲೇ ಅಂತರಿಕ್ಷ ಲೋಕಕ್ಕೆ ತೆಗೆದಂತಹ ದುರ್ಗಾದೇವಿನ ಸಂಸಾರದನ್ನೂ ಕೂಡ ಪರಿವಾರಗಳಿಂದ ಕೂಡಿಕೊಂಡು ಶೋಭಿಸ್ತಾ ಇದ್ದಾಳೆ. ಹಾಗಾಗಿ ಅಂತರಿಕ್ಷಕ್ಕೆ ತೆಗೆದಿದ್ದಾಳೆ. ದುರ್ಗಾದೇವಿ ಆರಾಮವಾಗಿ ಇದ್ದಾಳೆ. ನಿಶುಂಭ ಶುಂಭನಿ ಹತವು ಕಥಂ ದೈತ್ಯೋ ನೃಗೋತ್ತಮ ಏತದಿಚ್ಛಾಮ್ಯಹಂ ಶ್ರೋತುಂ ವಿಸ್ತರೇಣ ತಪೋಧನ. ಆ ದುರ್ಗೆ ದೈತ್ಯರನ್ನು ನಾಶ ಮಾಡುವವಳು. ಎಂತಹ ದೈತ್ಯರು? ಶುಂಭ ನಿಶುಂಭ ಎನ್ನುವಂತಹ ಇಬ್ಬರು ದೈತ್ಯರು. ಅವರನ್ನು ನಾಶ ಮಾಡಿದವಳು ಅಂತ ಹೇಳಿದಾಗ ವೈಶಂಪಾಯನರು ಹೇಳ್ತಾರೆ, ವಿಸ್ತರೇಣ ತಪೋಧನ. ನಾನು ಈ ಕಥೆಯನ್ನು ಬಹಳ ವಿಸ್ತೃತವಾಗಿ ಹೇಳ್ತೇನೆ. ಶಂಪಾಯನ ದೃಷ್ಟ್ವಾ ಕಂಸಸ್ತು ತಾಂ ಕನ್ಯಾಂ ಆಕಾಶಾಂತರಗಾಮಿನೀಂ ಉದ್ವಿಗ್ನಮನಸ ಕಂಸಸ್ತಯಂತ ಪ್ರವಿವೇಶ. ಕಂಸ ಆದರೂ ಕೂಡ ಆಕಾಶದಲ್ಲಿ ಕಣ್ಮರೆಯಾದಂತಹ ಕನ್ಯೆ ಯಾವ ಆ ದುರ್ಗೆ ಇದ್ದಾಳಲ್ಲ, ಅವಳನ್ನು ಕಂಡು ಮನಸ್ಸಿನಲ್ಲಿ ಬಹಳ ಚಿಂತೆಯನ್ನು ತಾನು ತುಂಬಿಸಿಕೊಡ್ತಾ ಇದ್ದಾನೆ. ತಥೋ ದೇವಗಣೈ ಸಾರ್ಧಂ ವಿಚರಂತಿ ನಭೋ ಭವ ಸ ನಿರೀಕ್ಷಣ ತಾಂ ಕನ್ಯಾ ಮಧ್ಯೆ ಜಿತ್ವಾ ಪುರಂದರ. ಆಕಾಶ ಮಾರ್ಗದಲ್ಲಿ ಸಂತರಿಸುವಂತಹ ದುರ್ಗೆಯಾದರೂ ಕೂಡ ತನ್ನ ದೇವಗಣಗಳಿಂದ ಕೂಡಿಕೊಂಡು ತಾನು ಕನ್ಯೆಯನ್ನು ಮುಂದಿಟ್ಟುಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದ. ಇಲ್ಲಿ ಯುದ್ಧದ ನಾಯಕ ಯಾರು ಹೇಳಿದ್ರೆ ಇಂದ್ರ ಆಗಿರ್ತಾನೆ. ಹಾಗಾಗಿ ಕನ್ಯೆಯನ್ನು ಪುರಂದರವ ಎನ್ನುವಂತ ಇದರಿಂದಾಗಿ ಸಮೀಪಿಸ್ತಾ ಇದ್ದಾನೆ. ಅಭಿಷೇಕಂ ತಥೋ ಭಕ್ತ್ಯ ನಮಸ್ಕೃತಾಂ ಭಮಾಶೇ ವಾಸವೋ ದೇವೀಂ ಅಂಗಂ ತ್ವಂ ಭಗಿನೀಂ ಯಥಾ ಗಚ್ಚ ದೇವಿ ನಗಶ್ರೇಷ್ಠೆ ವಿಂಧ್ಯ ಪರ್ವತಮಸ್ತಕೆ ಸ್ಥಾನೇ ತವ ತಯಾ ದತ್ತಂ ಕೃತೋತ್ರಾರ್ಥ ಸುಶೋಭನೆ. ಎಲ್ಲ ದೇವತೆಗಳು ಕೂಡ ಈ ದುರ್ಗೆಗೆ ನಮಸ್ಕಾರ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಆಗ ದೇವಿ ಹೇಳ್ತಾಳಂತೆ, ನೀವು ಅಂದರೆ ದೇವತೆಗಳು ನೀವೆಲ್ಲ ನನ್ನ ತಂಗಿಯಾಗಿದ್ದೀರಪ್ಪ. ಆದ್ದರಿಂದ ಪರ್ವತಗಳಲ್ಲಿ ಸಂಚರಿಸುವ ದುರ್ಗಾದೇವಿ ನಿನಗೆ ಶ್ರೇಷ್ಠವಾದ ವಿರುದ್ಧವಾದ ಭಾಸಿನಿಯರಿದ್ದಾರೆ. ನಿನಗೆ ವಿಂಧ್ಯ ಪರ್ವತವನ್ನೇ ಸ್ಥಾನವಾಗಿ ಕೊಡುವವರಿದ್ದಾರೆ. ಸುಶೋಭಲೆ ನಿನ್ನ ಪ್ರೀತಿಗಾಗಿ ಈ ಕಾಣಿಕೆಯನ್ನು ನೀಡ್ತೇನೆ ಅಂತ ತನ್ನ ಮಾತನ್ನು ಹೇಳ್ತಾ ಇದ್ದ. ತತಸ್ಥೌ ದಾನವೌ ವೀರ ಮಧ್ಯವೌ ನಾಮ್ನ ಶುಂಭನಿ ಶುಂಭೌ ದ್ವೌ ತ್ವನ್ಯ ಕ್ಷಿಪ್ರಂ ವಧಿಷ್ಯತಿ. ನೋಡಿ, ಮತ್ತೆ ಅವಳು ಸ್ತೋತ್ರ ಮಾಡ್ತಾರೆ. ವಿಂಧ್ಯ ಪರ್ವತ ನಿವಾಸಿಯಾದಂತಹ ನೀನು ದೇವತೆಗಳಿಂದ ಅವಧ್ಯಳಾದವಳು. ಹಾಗಾಗಿ ನಿನ್ನನ್ನು ಯಾವ ದೇವತೆಗಳಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಪರಾಕ್ರಮ ಎನಿಸಿದಂತೆ 2 ದಾನವರಿದ್ದಾರೆ ಈ ಕಾಡಿನಲ್ಲಿ, ವಿಂಧ್ಯ ಪರ್ವತದಲ್ಲಿ. ಅವರನ್ನು ನೀನು ವಧಿಸಬೇಕು ಅಂತ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ಶುಂಭ ನಿಶುಂಭರು. ಯತ್ವಯ ಕಥಿತಂ ಶಕ್ರ ಏನ ತುಷ್ಯಂತಿ ದೇವತಾಃ ತತ್ಕರಿಷ್ಯಾಮ್ಯಹಂ ಶೀಘ್ರಂ ಕ್ಷಿಪ್ರಂ ತವ ವಾಕ್ಯೇನ ವಾಸವ. ದುರ್ಗಾದೇವಿ ಹೇಳ್ತಾ ಇದ್ದಾಳಂತೆ. ಆಗ ಇಂದ್ರಾದಿ ದೇವತೆಗಳ ಹತ್ರ ಮಾತಾಡ್ತಾಳೆ. ಅಂದರೆ ಇದನ್ನು ಹಿಂದೆ ಹೇಳಿದರು. ಏನು, ನೀನು ಹುಟ್ಟಿದ ಕೂಡಲೇ ವಾಸವಿ ಇಂದ್ರ ಕೊಂಡುಕೊಳ್ತಾನೆ, ಅವ ಎಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ನೀನು ಸಹಾಯ ಮಾಡಬೇಕು ಅಂತ. ಅದನ್ನೇ ಈಕೆ ಇಲ್ಲಿ ಹೇಳ್ತಾ ಇದ್ದಾಳೆ.
ದುರ್ಗಾದೇವಿ ಹೇಳ್ತಾ ಇದ್ದಾಳೆ, ದೇವೇಂದ್ರ ಯತ್ವಯ ಕಥಿತಂ ಶಕ್ರ ಏನ ತುಷ್ಯಂತಿ ದೇವತಾ ತತ್ಕರಿಷ್ಯಾಮ್ಯಹಂ ಕ್ಷಿಪ್ರಂ ತವ ವಾಕ್ಯೇನ ವಾಸವಃ. ನಿನ್ನ ಮಾತಿನಂತೆ ದೇವೇಂದ್ರ ಹೇಳ್ತಾ ಇದ್ದಾನೆ, ನಿನ್ನ ಮಾತಿನಂತೆ ನಾನು ನಿನ್ನ ಹೇಳಿದ ಕೆಲಸವನ್ನೆಲ್ಲ ಸಾಧಿಸ್ತೇನೆ ಅಂತ. ವೈಶಂಪಾಯನ ಉವಾಚ ಇತ್ಯೇವ ಮುಕ್ತ್ವಾ ವಚನಂ ಗತಾ ದೇವಿ ಗಣೇಶ್ ಸಹ ಪತಿತಂ ತಂ ಸಮುದ್ದಿಶ್ಯ ದಾನವೌ ಯತ್ರ ತಿಷ್ಠತಃ. ಈ ರೀತಿಯಾಗಿ ದೇವೇಂದ್ರನಿಂದ ಪ್ರಾರ್ಥಿಸಲ್ಪಟ್ಟಂತಹ ದುರ್ಗಾದೇವಿ, ಅಂದರೆ ದುರ್ಗಾದೇವಿಯನ್ನು ದೇವೇಂದ್ರ ಪ್ರಾರ್ಥಿಸ್ತಾನೆ. ದುರ್ಗಾದೇವಿಯ ಎಲ್ಲ ಪರಿವಾರದಿಂದ ಕೂಡಿಕೊಂಡಿದ್ಲು. ಹಾಗಾಗಿ ಅವಳು ಅಲ್ಲಿಂದ ಅದೃಶ್ಯನಾಗಿ ಬಿಟ್ಲು. ಎಲ್ಲಿಗೂ ಹೋದ್ಲಾಗಾದರೆ ಕೇಳಿದರೆ, ದಾನವವು ಎತ್ರ ತಿಷ್ಠತಃ, ಎಲ್ಲಿ ಶುಂಭ ನಿಶುಂಭರು ರಕ್ಕಸರಿದ್ರೋ ಆ ಜಾಗದಲ್ಲಿ ಹೋಗಿ ತಾವು ಪ್ರತ್ಯಕ್ಷಭೂತರಾಗಿದ್ದಾರೆ. ಚಿರೇಣೈವ ಕಾಲೇನ ಸಂಭ್ರಾಪ್ತ ಪರ್ವತೋ ಮಮಾಂ ತಂ ದೃಷ್ಟ್ವಾ ಪರ್ವತಂ ಧ್ರುವ ವಿಭೂಷಿತಂ. ಸ್ವಲ್ಪ ಸಮಯದಲ್ಲಿ ಅವಳು ವಿಂಧ್ಯ ಪರ್ವತಕ್ಕೆ ಹೋಗಿ ಆಯಿತು. ಯಾಕೆ? ಆಕಾಶಗಾಮಿನಿ ಆಕೆ ದುರ್ಗಾದೇವಿ ಏನು ನೋಡ್ತಾ ಇದ್ದಾಳೆ, ಅನೇಕ ಮರಗಳಿಂದ ಶೋಭಿತವಾದಂಥ ಪರ್ವತವನ್ನು ಕಾಣ್ತಾ ಇದ್ದಾಂ. ಸಮೀಪರಾಂ ದೃಷ್ಟ್ವಾ ನಿಶುಂಭೋ ವಾಕ್ಯಮಬ್ರವೀತ್ ಕಸ್ಯೇಯಂ ಚಾರುತರಭಂಗಿ ವರಸ್ತ್ರೀ ಗಜಗಾಮಿ. ಆ ಬೆಟ್ಟದಲ್ಲಿ, ವಿಂಧ್ಯಾಚಲ ಬೆಟ್ಟದಲ್ಲಿ ಶುಂಭ ನಿಶುಂಭರು ವಾಸ ಮಾಡಿದ್ರು. ಹಾಗಾಗಿ ತಮ್ಮ ಹತ್ರ ಬರುತ್ತಿರುವ ದುರ್ಗೆಯನ್ನು ಕಂಡು ಹೀಗೆ ಹೇಳ್ತಾರೆ, ಅಲ್ಲ ಇದು ಎಷ್ಟು ಚಂದದವಳು, ಎಲ್ಲಿಂದ ಬಂದವಳು, ಎಷ್ಟು ಚಂದವಾದಂಥ ಅವಯವಗಳು ಇವಳದ್ದು. ನೋಡಿಕೊಂಡು ಬರುವಂತಹ ಸ್ಟೈಲ್ ಉಂಟಲ್ಲ, ನಡ್ಕೊಂಡು ಬರುವಂಥದ್ದು, ಅದು ಗಜಗಾಮಿನಿಯಾಗಿ ಬಂದದ್ದು. ಹಾಗಾಗಿ ನೀನು ಯಾರಿಗೆ ಸಂಬಂಧಪಟ್ಟವಳು ಅಂತ ವಿಚಾರಿಸ್ತಾ ಇದ್ದಾರೆ. ಅತಸಿ ಪುಷ್ಪವರ್ಣಾಭಾಂ ಪೂರ್ಣೇಂದು ಸದೃಶಾನನ ಪ್ರಲಂಬ ಬಾಹು ನಿಪುಲಾ ತೋಲೋ ಭಂಗನಖೈರ್ಯುತಾ. ಅತಸಿ ಪುಷ್ಪದಂತೆ ತಾನು ಹುಣ್ಣಿಮೆಯ ಚಂದ್ರನಂತೆ ಶೋಭಿಸುವಂತಹ ಮುಖವುಳ್ಳವಳು. ಹಾಗಾಗಿ ಅಂತಹ ಚೆನ್ನಾಗಿ ಪ್ರಕಾಶ ಇದೆ, ನೋಡಿದರೆ ಚಂದ್ರನ ಬಂದ ಹಾಗೆ ಕಾಣ್ತಾ ಉಂಟು. ತೋಳುಗಳು ಹಾಗೆ ಬಂಕಿಯೆಲ್ಲ ಹಾಕೊಂಡಿದ್ದಾಳೆ. ಹಾಗಾಗಿ ದಷ್ಟಪುಷ್ಟವಾದಂತಹ ತೋಳುಗಳು ಅಂತ ಹೇಳ್ತಾರೆ. ಸೀಳಿದ ಉಗುರಿನ ಕಂಗೊಳಿಸುವಂತಹ ನೀನು ಯಾರು ಅಂತ ಪ್ರಾರ್ಥಿಸ್ತಾರೆ. ಧುರಂ ಕ್ಷೌಮವಸನಂ ಚೋತ್ತರ ಸಂಘ ಪ್ರಪೀಡಿತ ಚಂದ್ರಪ್ರಭಾ ಪ್ರರಾಜಿತ. ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ. ಯಾರು? ಈ ದುರ್ಗೆ. ನಿನ್ನ ಕೈಯಲ್ಲಿ ಇರುವ ತ್ರಿಶೂಲ ಹೇಗೆ? ಮಿಂಚಿನ ಸೌದಾಮಿನಿ ಪ್ರಭಂ ವಿದ್ಯುತ್. ಸೌದಾಮಿನಿ ವಿದ್ಯುತ್, ಚಂಚಲ ಚಪಲ ಅಪಿ ಅಂತ ವಿದ್ಯುತ್ತಿಗೆ ಅದು ಹೆಸರು. ಹಾಗಾಗಿ ನಿನ್ನ ಕೈಗಳು ಮಿಂಚಿನಂತೆ ಹೊಳಿತಾ ಉಂಟು. ಹಾಗಾದರೆ ಸಾಮರ್ಥ್ಯ ಎನ್ನುವಂಥದ್ದು ಮೊದಲೇ ಇತ್ತು, ವಿಷ್ಣುವಿನ ಅನುಗ್ರಹ ಎನ್ನುವಂಥದ್ದು ಮತ್ತೆ ಈಗ ದೊರಕಿದೆ ಅಂತ ಅರ್ಥ. ಎದೆಯಲ್ಲಿ ಚಂದ್ರಪ್ರಭೆಯಂತೆ ಶೋಭಿಸುವಂತಹ ಒಂದು ಕಾಂತಿ ಇತ್ತು, ಅದನ್ನು ಚಂದ್ರಕಾಂತಿ ಅಂತ ಕರೀತಾರೆ. ರತ್ನಮಾಲೆಯಿಂದ ವಿರಾಜಿಸುವ ಉಡ್ಯಾಣಮಂಡಲಾಭ್ಯಾಂ ಸುವರ್ಣಾಭ್ಯಾಂ ಕರ್ಣಾಭ್ಯಾಂ ವೈ ವಿಭೂಷಿತ ದೃಶ್ಯಮಾನ ಸುಭಕ್ತ್ರೇಣ ಚಂದ್ರ ಕಾಂತಾರಣೇಣ ಸ. ಸುವರ್ಣಮಯವಾದಂಥ ಕುಂಡಲಗಳು ಈಕೆಯ ಕಿವಿಯಲ್ಲಿತ್ತು ಅಂತ, ಜುಮ್ಕಿ ಇತ್ಯಾದಿಗಳೆಲ್ಲ ಇತ್ತು. ಹಾಗಾಗಿ ಚಂದ್ರನಿಗಿಂತಲೂ ಮಿಗಿಲಾದಂತಹ ಬೆಳಕು ಆಕೆಯ ಮುಖದಲ್ಲಿ ಕಾಣ್ತಾ ಇತ್ತು. ಅದಷ್ಟಾಗಿ ಹೇಳ್ತಾರೆ, ಬೆಳಗುವಂತಹ ಮುಖಕಮಲದಿಂದ ಹೊರಟಂತಹ ಈ ಕಾಂತಿಯಿಂದ ಮತ್ತೆ ಪ್ರಶ್ನಿಸ್ತಾ ಇದ್ದಾರೆ. ದೃಶ್ಯಮಾನಾಸ್ತ್ವಕ್ರೇಣ ಚಂದ್ರಾತ್ ಕಾಂತಾರೇಣ ಸ. ಕಾಂತಾರದಲ್ಲಿ ಅಂದರೆ ಕಾಡಿನಲ್ಲಿ ಅಂತ ಅರ್ಥ. ಹಾಗಾಗಿ ಕಾಡಿನಲ್ಲಿಯೂ ಶೋಭೆಯನ್ನು ಕೊಡುವಂತಹ ಮುಖ ಆಗಿತ್ತು. ಕಿರೀಟೇನ ವಿಚಿತ್ರೇಣ ಕೀಟವಂದೇನ ಶೋಭಾ ಪದ್ಮನಾಭೋಗ ಸದೃಶೈ ಪೂರಯಂತಿ ದಿಶೋದ ಭುಜೈ. ವಿಚಿತ್ರವಾದಂಥ ಕಿರೀಟವನ್ನು ದೇವಿ ತಾನು ಹಾಕಿಕೊಂಡಿದ್ದಾಳೆ. ಶೋಭಮಾನಯವಾದಂಥ ತುರುಬನ್ನು ಕಟ್ಟಿಕೊಂಡಿದ್ದಾಳೆ. ಅಲ್ಲಿ ಅವ ಹಿಂದೆ ಹೇಳಿದ್ದ ಜಡೆಯೆಲ್ಲ ಬಿಟ್ಟುಕೊಂಡಿರಬಾರ್ದು ಅಂತ. ಹಾಗಾಗಿ ತನ್ನ ಜಡೆ ಹೇಗಿದೆ ಕೇಳಿದರೆ ಸರ್ಪದಾಕಾರದಲ್ಲಿ ಪೂರಯಂತಿ ಪನ್ನಗ ಭೋಗ ಸದೃಶೈ. ಪನ್ನಗ ಅಂದರೆ ಗಾಳಿಯನ್ನು ತಗೊಂಡು ಸಂಚಾರ ಮಾಡುವಂಥ ಪ್ರಾಣಿಗಳು. ಕೇತುನಾಶಿಕೆ ಪತ್ರೇಣ ದಿಮ ಅಭ್ಯಾಸೆ ಶೋಚ್ಛ್ರಿತೇನ ಸಹ ಮಯೂರಾಂಗರುಹಣೇನೈವ ಕಟಕೇನ ವಿರಾಜಿತ. ಚಿತ್ರವಾದ ಕಿರೀಟವನ್ನು ಧರಿಸಿದ ಈಕೆ ಉತ್ತರವಾದಂತಹ ಎತ್ತರವಾದ ನವಿಲುಗರಿಯನ್ನು ಸಿಕ್ಕಿಸಿಕೊಂಡಿದ್ದಾಳಂತೆ. ಅದು ಹೇಗೆ ಕೇಳಿದರೆ ಧ್ವಜದ ಹಾಗೆ, ಅದು ಲಕ್ಷಣ. ಇದು ಯಾರ್ದು ಅಂತ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದಾಳೆ. ಕನ್ಯೆಯ ಚಾವಯ ಸಾರ್ಧಂ ಪ್ರಮಿತಿ ಯಥಾ ಸುಖಂ. ಹಾಗಾಗಿ ಕನ್ಯೆಯ ಜೊತೆಗೆ ನಾನು ಯಾವಾಗಲೂ ಇದ್ದರೆ ಸುಖವಾಗಿ ಇರಬಹುದು ಅಂತ ಆಲೋಚನೆ ಮಾಡ್ತಾನೆ. ಸುಂದರವಾದ ಕನ್ಯೆಯುಳ್ಳಂತಹ ಈಕೆಯ ದೇಹದ ನೋಟದಿಂದಾಗಿ ತನ್ನ ಶರೀರೆಯನ್ನು ಪುಷ್ಟಿ ಮಾಡಿಕೊಂಡು ತಾನು ಕಾಣ್ತಾ ಇದ್ದಾನೆ. ನಿಶುಂಭಸ್ಯ ವಚಶ್ರುತ್ವ ಶುಂಭ ಸಂರಕ್ತಲೋಚನ ಅವಾವೇವ ಹಿ ಪೃಚ್ಛಾವಹ ಕನ್ಯಾಂ ಏನಾಂ ಕನ್ಯಾಂ ವರಾಂಗ್. ನಿಶುಂಭನ ಮಾತನ್ನು ಕೇಳಿದ್ದೇ ತಡ ಕಣ್ಣು ಕೆಂಪಗಾಯ್ತಂತೆ. ಆಗ ಶುಂಭ ಹೇಳ್ತಾ ಇದ್ದಾನೆ, ಉತ್ಪನ್ನವಾದ ದುಃಖವುಳ್ಳವಳು ನೀನು ಕನ್ಯೆ, ನಾವೇನು ಮಾಡಬೇಕು ಅಂತ ಹೇಳು, ನಾವು ನಿನಗೆ ಸಹಾಯವನ್ನು ಮಾಡ್ತೇವೆ. ಏಮಂ ವದತಾಂ
ವದತಾಂ ಅನ್ಯೋನ್ಯಂ ದಾನವೌ ತೌ ಮಹಾಬಲವು ಕನ್ಯಾಯಾಹ ಪರತೋ ಗತ್ಯಾಹ ಚರತುರ್ದೈವ ಸತ್ತಮ. ವೈಶಂಪಾಯನರು ಹೇಳ್ತಾರೆ, ಈ ರೀತಿಯಾಗಿ ಶುಂಭ ನಿಶುಂಭರು ಬಹಳ ಬಲಿಷ್ಠರು. ಆ ದಾನವರನ್ನು ಪರಸ್ಪರ ಮಾತಾಡ್ತಾ ಅವರನ್ನು ನಾಶ ಮಾಡಿದ್ದಾಳೆ ದೇವಿ. ತೋಲೋ ಭಂಗ ನಖೈರ್ಯುತ, ಹಾಗೆ ಸೀಡುವ ಉಗರಿಂದ ಕಂಗೊಳಿಸ್ತಾ ಇದ್ದಾಳೆ. ಹಾಗಾಗಿ ಹನುಮಂತನನ್ನು ನೇರವಾಗಿ ಪರಚಲಿಕ್ಕೆ ಬರುತ್ತೆ ಅಂತ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದ. ತ್ರಿಶೂಲಂ ಕರವಿನ್ಯಸ್ತಂ ಕಾರಂ ಸೌಮ್ಯಂ ಮನೀಷಿಣಃ ಮಧು ಪ್ರಪೂರ್ಣಿತಂ ಪಾತ್ರಂ ಪದ್ಮಾಂ ಚೈವ ಸುನಿರ್ಮಲ. ಕೈಯಲ್ಲಿ ತ್ರಿಶೂಲವನ್ನು ಧರಿಸಿ ಕೈಯಲ್ಲಿ ಮಿಂಚಿನಂತೆ ಹೊಳೆಯುವಂತಹ ಮಧು ಪಾತ್ರೆ, ಅಂದರೆ ಮದ್ಯಪಾನ ಮಾಡುವಂಥ ಪಾತ್ರೆಯನ್ನೆಲ್ಲ ಧರಿಸಿದ್ದಿ. ನಿರ್ಮಲವಾದಂತಹ ಒಂದು ಪದ್ಮವನ್ನು ನೀನು ರಚುರಾಂ ಚೌಮವಸನಂ ಚೋತ್ತರ ಸಂಗಪೀಡಿತ ಚಂದ್ರಪ್ರಭ ಪ್ರಕಾಶೇನ ರತ್ನೇನೋರಸಿರಾಜತ. ಮಧುರವಾದ ರೇಷ್ಮೆಯನ್ನು ಧರಿಸಿದ್ದಾಳೆ, ಉತ್ತರೀಯವನ್ನು ಕಟ್ಟಿಕೊಂಡಿದ್ದಾಳೆ, ಚಂದ್ರಪ್ರಭೆಯಂತೆ ಶೋಭಿಸ್ತಾ ಇದ್ದಾಳೆ. ಆಮೇಲೆ ತಲೆಯೂ ಹಾಗೆ ರತ್ನಮಾಲೆಯಂತೆ ಹೆಡೆದ ಜಡೆಯಾಗಿರಬೇಕು ಅಂತ ಹೇಳ್ತಾ ಇದ್ದ. ಅವಯೋ ಚಾಶಯೋ ಭದ್ರೇ ಬ್ರೂಹಿ ಸಮ್ಯಕ್ ಯಥೇಚ್ಛಸಿ ತಯೋಸ್ತದ್ವಚನಂ ಶುತ್ವ ದೇವಿ ವಚನಂ. ಆಮೇಲೆ ನಿಶುಂಭ ಕೇಳಿದಾಗ ಒಪ್ಪಲಿಲ್ಲ, ಶುಂಭ ನಿಶುಂಭನನ್ನು ಒಪ್ಪದಾಗ ಶುಂಭ ಕೇಳ್ತಾನೆ, ಶುಂಭನೂ ಒಪ್ಪೋದಿಲ್ಲ. ಆಗ ಸಿಟ್ಟಿನಿಂದ ಮಾತಾಡ. ಅವಯೋ ಚಾಶಯೋ ಭದ್ರೇ ಬ್ರೂಹಿ ಸಮ್ಯಕ್ ತಯೋಸ್ತದ್ವಚನಂ ಶುತ್ವ ದೇವಿ. ಶುಂಭ ಮತ್ತೆ ನಿಶುಂಭ ಇಬ್ಬರು ದೇವಿಯನ್ನು ಪೀಡಿಸ್ತಾ ಇದ್ದಾರೆ. ಕೇಳುವುದು ಏನು ಕೇಳಿದರೆ, ನೀನು ನಮ್ಮಿಬ್ಬರಲ್ಲಿ ಯಾರನ್ನು ಮದುವೆ ಆಗುತ್ತಿ ಅಂತ. ಹಾಗಾಗಿ ಅವಯೋ ಚಾಶಯೋ ಭದ್ರೇ, ನಮ್ಮಲ್ಲಿಬ್ಬರಲ್ಲಿ ಯಾರನ್ನು ನೀನು ಇಚ್ಛಿಸ್ತಾ ಇದ್ದಿ, ಸರಿಯಾಗಿ ಹೇಳು. ಕೇಳಲಿಕ್ಕೆ ಬಂದಾಗ ಬಂದವರನ್ನೆಲ್ಲ ನೀವು ಇಷ್ಟ ಅಂತ ಹೇಳಿ ಕಳಿಸಿದ್ದಾಳೆ. ಹಾಗಾಗಿ ಅವರಿವರ ಮಾತನ್ನು ಕೇಳಿಕೊಂಡು ಮಾತು ಹೇಳಬೇಡ. ದುರ್ಗಾದೇವಿ ಹೀಗೆ ಹೇಳ್ತಾಳೆ, ಶೃಣು ಶುಂಭ ಮಹಾಬಾಹೋ ನಿಶುಂಭ ಶೃಣುಮೇ ವಚಃ ಬಾಹುಯುದ್ಧಾಸ್ತ್ರಯದ್ದೇಶೋ ತಮೇವ ಸಂಭವಿಷ್ಯಾಮಿ ಯಸ್ಯ ಯಸ್ಮಾದಧಿಕಃ. ಮಹಾಬಲಿಷ್ಠನಾದ ಶುಂಭ, ನೀನು ಮಹಾಬಲಿಷ್ಠನಾದ ನಿಶುಂಭ, ಎಲ್ಲ ನನ್ನ ಮಾತನ್ನು ಕೇಳಬೇಕು. ನೀವು ಏನು ಮಾಡಬೇಕು? ಬಾಹ್ಯುದ್ಧದಲ್ಲಿ ಅಸ್ತ್ರ ಸಮುದಾಯದಲ್ಲಿ ನೀವಿಬ್ಬರೂ ಕೂಡ ಏನು ಬಲಿಷ್ಠರು ಅಂತ ತಿಳ್ಕೊಂಡಿದ್ದೀರಿ. ಹಾಗಾದರೆ ಅದನ್ನು ಪರೀಕ್ಷೆ ಮಾಡುವ ಪರೀಕ್ಷೆಯಲ್ಲಿ ನೀವು ತೇರ್ಗಡೆ ಆಗ್ತೀರಾ ಅಂತ ನಾನು ನೋಡ್ತೇನೆ ಅಂತ. ಅಂದರೆ ಅವರವರಿಗೆ ಯುದ್ಧ ಮಾಡಲಿಕ್ಕೆ ಬಿಟ್ಟ ಹಾಗೆ ಮೋಹನವಾದಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಾಯನುವಾಚ ತಸ್ಯಾಸ್ತದ್ವಚನಂ ಕ್ರೋಧೇನೋತ್ಫುಲ್ಲಲೋಚನೌ ಕ್ರೋಧಾಭಿಭೂತ ನಿತ್ಯುಕ್ತೌ ಯುದ್ಧಾಯಮಭಿಮುಖೌ ಸ್ಥಿತೌ ತಯೋರ್ಯುದ್ಧಂ ಸಮಭವತ್ಕಮಂ ತುಮುಲಂ. ಅನೇಕ ಮಾತನ್ನು ಕೇಳಿಕೊಂಡ ಈಕೆ ಸಿಟ್ಟಿನಿಂದ ಕಣ್ಣನ್ನು ಕೆಂಪು ಮಾಡಿ ಶುಂಭ ನಿಶುಂಭರನ್ನು ಕ್ರೋಧದಿಂದ ಪರಸ್ಪರ ಯುದ್ಧಕ್ಕೆ ತಾನು ಕರೀತಾ ಇದ್ದಾಳೆ. ಅವರಿಬ್ಬರು ಯುದ್ಧಕ್ಕೆ ತಯಾರಾಗಿ ಕೂತಿದ್ದಾರೆ. ರೋಮಾಂಚಕಾರಿಯಾದ ಯುದ್ಧ ಅವನೀರ್ಬರ ಮನೆಯಲ್ಲಿ ನಡೆಯಿತು. ಬಭೌ ಪರ್ವತ ಸಂಕಾಶೌ ಉಭೌ ಕಾಲಾನಲಪ್ರಭೌ ಸಿಂಹನಾದಂ ಪ್ರಮುಂಚಂತೌ ಅನ್ಯೋನ್ಯ ಬಲಗರ್ಭಿತೌ. ಶುಂಭ ನಿಶುಂಭರು ಪರ್ವತದಲ್ಲಿ ಶೋಭಿಸ್ತಾ ಇದ್ದಾರೆ, ಪ್ರಳಯ ಕಾಲದ ಬೆಂಕಿಯಂತೆ ಇದ್ದಾರೆ. ಸಿಂಹನಾದವನ್ನು ಅಂದರೆ ಗಟ್ಟಿ ಬೊಬ್ಬೆ ಹೊಡ್ತಾ ಇದ್ದಾರೆ. ಬಂದವರಂತೂ ಬಲಗರ್ಭಿತರಾಗಿದ್ದಾರೆ. ಉಭೌ ಸಮರಜೇತಾರವು ಸಂಗ್ರಾಮೇ ತ್ವತಿಗರ್ಭಿತವು ಉಭೌ ವಾಯುಧರವು ವೀರ ಉಭೌ ಸತ್ಯಪರಾಕ್ರಮವು. ಇಬ್ಬರೂ ಕೂಡ ಅಂದರೆ ಶುಂಭ ನಿಶುಂಭರಿಬ್ಬರೂ ಕೂಡ ಯುದ್ಧ ಕ್ರೀಡೆಯಲ್ಲಿ ತೊಡಗಿದವರು. ಹಾಗಾಗಿ ಯುದ್ಧದಲ್ಲಿ ಅತ್ಯಂತ ಗರ್ವವುಳ್ಳವರು, ಅಹಂಕಾರವುಳ್ಳವರು. ಇಬ್ಬರೂ ಕೂಡ ಮಾಯಾವಿಗಳಾಗಿದ್ದುಕೊಂಡು ವೀರವಾಗಿದ್ದುಕೊಂಡು ನಿರ್ದುಷ್ಟವಾದಂಥ ಪರಾಕ್ರಮವುಳ್ಳವರಾಗಿ ಉಭೌ ಪರಮಶಕ್ತೌ ತೌ ಉಭೌ ಪರಮಕಂಟಕೌ ಅನ್ಯೋನ್ಯಾಭಿಗತಂ ಭಜಂತಾಂ ಅಭ್ರಕಾಲೆ ಯಥಾಭರವು. ಇಬ್ಬರೂ ಕೂಡ ಶ್ರೇಷ್ಠವಾದ ಶಕ್ತಿಯನ್ನು ಹೊಂದಿದ್ರು. ಶುಂಭ ಇಬ್ಬರು ಕೂಡ ಲೋಕಕ್ಕೆ ಕಂಟಕ ತರುವ, ಉಪದ್ರವ ತರುವಂತಹ ಕೇಶಗಳನ್ನು ಅಂತ ಕೊಡ್ತಾರೆ. ಹಾಗಾಗಿ ಮಳೆಗಾಲದಲ್ಲಿ ಎರಡು ಮೋಡಗಳು ಹೇಗೆ ಗರ್ಜಿಸ್ಬೋದು, ಹಾಗೆ ಯುದ್ಧ ಕಾಲದಲ್ಲಿ ಇವರು ಗರ್ಜಿಸ್ಲಿಕ್ಕೆ ಆರಂಭ ಮಾಡಿದ್ರು. ಹಿರಣ್ಯಕಶಿಪೋ ಪುತ್ರವು ಯುದ್ಧೇಶು ಮಹಾಬಲವು ಪದಾಭಿಘಾತ ಯೋಗೇನ ಚಾಲಯಂತವು ಸುಂದರ. ಇಬ್ಬರು ಕೂಡ ಹಿರಣ್ಯಕಶಿಪು ಯುದ್ಧದಲ್ಲಿ ಮಹಾಬಲಿಷ್ಠನಾಗಿ ಬಹಳ ಶೂರರೆನಿಸಿದ್ದಾರೆ. ನಮ್ಮ ಪಾದಗಳ ವಿನ್ಯಾಸದಿಂದಾಗಿ ವಸುಂಧರೆಯನ್ನು ಕೂಡ ಅಲುಗಿಸುವ ಸಾಮರ್ಥ್ಯವುಳ್ಳವರು. ಮುಷ್ಟಿನ ವಜ್ರಕಲ್ಪೇ ನಿಹನಂತೌ ಜಯಕಾಂಕ್ಷಿಣವು ಪಾತೈಃ ಪ್ರಾಸ್ಯೈಶ್ಚ ಖಡ್ಗೈಶ್ಚ ತೋಮರೈಃ ಸಂಭರಿಷ್ವತೆ. ಮುಷ್ಟಿನ ವಜ್ರಕಲ್ಪೇನ ದೇವತೆಗಳು ಮತ್ತೆ ಅಸುರರು ಹೇಗೆ ಯುದ್ಧ ನಡೀತಾ ಉಂಟು. ಮುಷ್ಟಿನ ವಜ್ರಕಲ್ಪೇ ನಿಹಂತವು ವಜ್ರ ಸದೃಶವಾದ ಮುಷ್ಟಿಗಳಿಂದ ತಾವು ಪರಸ್ಪರ ಹೊಡೆದಾಡಿಕೊಳ್ತಾ ಇದ್ದಾರೆ. ಪಾಶಗಳಿಂದ, ಅದರ ಆಯುಧಗಳಿಂದ, ಖಡ್ಗದಿಂದ, ತೋಮರ ಎಲ್ಲ ಆಯುಧಗಳಿಂದಲೂ ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ. ದಂತೈರ್ನಖೈಶ್ಚ ಕೇಶೈಶ್ಚ ಗಂಡಶೈಲೈಃ
ಮಹೀರುಹೈ ಅನ್ಯೋನ್ಯಂ ಜಗ್ನತರ್ವೀರೌ ಶರೀರವು ಜರ್ಜರಿ. ಇನ್ನು ದಂತಗಳಿಂದ, ಕೇಶಗಳಿಂದ, ಉಗುರಿನಿಂದ, ಬೆಟ್ಟಗಳಿಂದ ಪರಸ್ಪರ ಇವರಿಂದಲೂ ಕೂಡ ಕೂಡಿಕೊಂಡು ಅವರು ಹೊಡೆದಾಡುತ್ತಾ ಇದ್ದಾರೆ. ಇದರಿಂದಾಗಿ ಅವರಿಬ್ಬರವು ಶಾಪವೂ ಕೂಡ ಶಿಥಿಲವಾಗ್ತಾ ಬಂತು. ರಕ್ತೇನ ಕೃತ ಸರ್ವಾಂಗೋ ಕಿಂಶುಕಾ ವಿವ ಪುಷ್ಪಿತೌ ಅಥ ದೀರ್ಘೇನ ಕಾಲೇನ ತ್ವೌ ದೈತ್ಯೌ ದೋರ್ಧಮೂರ್ಛಿತೌ ಅನ್ಯೋನ ಶಸ್ತ್ರಾಭಿಹತೌ ತ್ರಿತೌ ವಿಗತಾಯುಷೌ. ಅವರಿಬ್ಬರ ಜಗಳ ಎಷ್ಟರವರೆಗೆ ಮುಟ್ಟಿತು ಕೇಳಿದ್ರೆ, ಶರೀರದಿಂದ ಬೆವರು ಒಂದು ತೊಯ್ದು ಹೋಯಿತು. ಇನ್ನು ಮುತ್ತಗದ ಮರವು ಹೂ ಬಿಟ್ಟಾಗ ಹೇಗೆ ಕೆಂಪಾಗಿ ಶೋಭಿಸುತ್ತೋ ಪಾಲಾಶ ವೃಕ್ಷ, ಅದೇ ರೀತಿಯಾಗಿ ಅವರ ದೇಹಗಳು ಅಲ್ಲಲ್ಲಿ ಅಲ್ಲಲ್ಲಿ ಛಿದ್ರವಾಗಿ ಅಂಟಿಸಿಕೊಂಡಿದ್ರು. ಇಬ್ಬರೂ ಕೂಡ ದೈತ್ಯರು ಬಹುಕಾಲ ಯುದ್ಧ ಮಾಡಿದ್ದಾರೆ. ಪರಸ್ಪರ ಕಲ್ಲುಗಳ ಹೊಡೆತದಿಂದ ಹೊಡೆಸಿಕೊಂಡು ಇಬ್ಬರು ಕೂಡ ಮೃತರಾಗಿ ಹೊರಟು ಹೋಗ್ತಾರೆ. ವೈಶಂಪಾಯನುವಾಚ ಏವಂ ತೌ ಪತಿತೌ ದೃಷ್ಟ್ವಾ ದೇವಿ ಹಸ್ತಮುಪಗಮತ್ ಗಚ್ಚೇತ್ ಸದೃಶ ತತ್ರ ವಿಚಚಾರಮಥಾ ಸುಖಂ. ವೈಶಂಪಾಯರು ಹೇಳ್ತಾರೆ, ಇಬ್ರು ಕೂಡ ಬಿದ್ದಿದ್ದಾರೆ ನೆಲದಲ್ಲಿ ಅಂತೇಳಿ ದುರ್ಗಾದೇವಿ ಕೇಳಿದ್ದಾಳೆ, ಸಂತೋಷ ಪಟ್ಟಿದ್ದಾಳೆ. ಮೇರು ಪರ್ವತದಲ್ಲಿ ತನ್ನ ದೇವಗಣಗಳಿಂದ ಕೂಡಿಕೊಂಡು ಆಕೆ ಸಂಚಾರ ಮಾಡ್ತಾ ಕುಣಿದಪ್ಪಳ್ತಾ ಇದ್ದಾಳೆ. ಇಬ್ಬರು ರಕ್ಕಸರು ಹೋದ್ರಲ್ವಾ. ತಥೋ ದೇವ ಸಗಂಧರ್ವ ಸಿದ್ಧಾಚ್ಯ ಪರಮರ್ಷಯ ಋಷುಂಬ ಶುಂಭೌ ನಿಹತೌ ಶುತ್ವಾ ತತ್ರೋಪತಸ್ಥಿರೇ ಭವತಾತ್ವಿಹ. ಇಂತಹ ಇಂದ್ರನ ದೇವಿ ದುರ್ಗಾದೇವಿ ತಾನು ಮಹಡಿಗಳಿಂದ ಶೋಭಿಸುವಂಥ ಉಪ್ಪರಿಗೆಯಲ್ಲಿ ನಿಂತು ಮಥುರಾವಾಸಿಗಳಿಗೆಲ್ಲ ಸೂಚಿಸ್ತಾ ಇದ್ದಾಳೆ, ಪೂಜಿಸ್ತಾ ಇದ್ದಾಳೆ. ಯಾವುದಕ್ಕೂ ನೀನು ಪ್ರಶ್ನಿಸದೆ ಅದನ್ನು ಯಥಾರ್ಥವಾಗಿ ನಾನು ಹೇಳಬೇಕು ಅಂತ ಹೇಳಿದೆ. ಬಾಲಭಾವೇನ ಕೃಷ್ಣಸ್ಯ ವೃತ್ತಂ ಗೋಕುಲೇನ ಸ ತತ್ಸರ್ವಂ ಶೃಣು ರಾಜೇಂದ್ರ ಸರ್ವಪಾಪ ಪ್ರಣಾಶಿನಿ. ಅದರ ಚರಿತ್ರೆಗೆ ತಾವು ತೊಡಗುತ್ತಾರೆ. ವೈಶಂಪಾಯನುವಾಚ ಪ್ರಾಗೇವ ವಸುದೇವಸ್ತು ಬ್ರಜೆ ಶಿಶ್ರಾವರೋಹಿಣೀಂ ಪ್ರಸೂತಾಂ ಪುತ್ರಮೇವಾಗ್ರೆ ಚಂದ್ರಾತ್ ಕಾಂತಾರತ. ವಸುದೇವಾದ್ರೂ ಏನು ಮಾಡ್ತಾನೆ, ನಂದಗೋಪನ ಮೂಲಕ ರೋಹಿಣಿ ಹತ್ರ ತಲುಪಿಸಿ, ಚಂದ್ರನಿಗಿಂತ ಸುಂದರವಾದಂಥ ಮುಖ ಕಮಲವುಳ್ಳವನು ಯಾರು ಕೇಳಿದರೆ ಕೃಷ್ಣ. ಹಾಗಾಗಿ ಕೃಷ್ಣನನ್ನು ಮೊದಲು ಹೆಡೆದಿದ್ದಾಳೆ ಎನ್ನುವುದನ್ನು ಕೇಳಿಸಿಕೊಂಡ. ಅಂದರೆ ಇವನ ಪತ್ನಿ ಕೂಡ ಒಂದು ಹೆಣ್ಣು ಮಗಳು ಹೆಡೆದಿದ್ಲು, ಈಗ ಮಾತ್ರ ಬದಲಾಗಿದೆ ಅಂತ. ಅದೆಲ್ಲ ಹೇಗೆ ಅಂತ ಕೇಳಿದರೆ, ಅಲ್ಲಿ ಕಂದಾಯ ಸಲ್ಲಿಸಲಿಕ್ಕೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬಂದಿರ್ತಾರೆ. ಅಲ್ಲಿ ಬಂದ ನಂತರ ನಂದಗೋಪನನ್ನು ಕಾಣಲಿಕ್ಕೆ ವಸುದೇವ ಬರ್ತಾನೆ. ವಸುದೇವ ಬಂದು ಹೇಳುತ್ತಾನೆ, ನಿನ್ನೆ ನಾನು ಅದಲು ಬದಲು ಮಾಡಿದ್ದೇನೆ, ನಿನ್ನಲ್ಲಿ ಹುಟ್ಟಿದ ಇಲ್ಲಿ ತಂದಿಟ್ಟಿದ್ದೇನೆ. ಅವಳು ಹೀಗೆ ಹಾರಿ ದೇವಿಯಾಗಿ ಹೋಗಿದ್ದಾಳೆ. ಹಾಗಾದರೆ ನಮ್ಮಲ್ಲಿ ಹುಟ್ಟಿದ ವಸುದೇವನಿಗೆ ಹುಟ್ಟಿದ ವಾಸುದೇವ ಅದು ನಿಮ್ಮತ್ರ ಇದೆ ಅಂತ ಎಲ್ಲ ವಿಚಾರ ವಿನಿಮಯ ಆಗಿರುತ್ತೆ. ತಂ ನಂದಗೋಪಂ ತ್ವರಿತಃ ಪ್ರೋವಾಚ ಶುಭಯಾಗಿರ ಗಚ್ಛಾನಯಾ ಸಹತ್ವಂ ತೋ ವ್ರಜಮೇವ ಯಶೋದಯ. ವಸುದೇವಾದ್ರ ಮಂಗಳವಾದ ಮಾತುಗಳನ್ನೆಲ್ಲ ನಂದಗೋಪನನ್ನು ಕುರಿತು ಹೇಳಿದಾಗ, ನಂದಗೋಪ ಈ ಯಶೋದೆಯಿಂದ ಸಹಿತಾದ ನೀನು ನಂದಗೋಪುರಕ್ಕೆ ಹೊರಡು ಅಂತ ಕರೀತಾರೆ. ಬಾ ನೀನು ಅಂತ. ಯದಾಚ ಕೊಟ್ಟು ಬಂದ ಕೂಡಲೇ ಆಗಲಿಲ್ಲ, ಅವುಗಳಿಗೆ ಸಂಸ್ಕಾರ ಆಗಬೇಕು, ಅದು ಕಾಲಕಾಲಕ್ಕಾಗಬೇಕು. ಹಾಗಾಗಿ ಸಂತೋಷದಿಂದ ಬರೆಯಿರುವರ ಮಕ್ಕಳ ಸಂಸ್ಕಾರವನ್ನು ಚೆನ್ನಾಗಿ ಬೆಳೆಸುತ್ತಾನೆ ಈ ನಂದಗೋಪ. ರೋಹಿಣಿಯ ಮಗನಾದ ಕೃಷ್ಣನನ್ನು, ನಿನ್ನ ಮಗನಾದ ಕೃಷ್ಣನನ್ನು ಪ್ರಯತ್ನಪೂರ್ವಕವಾಗಿ ಸಂರಕ್ಷಿಸುವಂತ ಪ್ರಾರ್ಥನೆಯನ್ನು ಮಾಡ. ಅಹಂ ವಾಚ್ಯೋ ಭವಿಷ್ಯಾಮಿ ಪಿತೃಪಕ್ಷೇಷು ಪುತ್ರಿಣಂ ಯೋಹಮಿ ಕಸ್ಯ ಪುತ್ರಸ್ಯ ನ ಪಶ್ಯಾಮಿ ಶಿಶೋರ್ಮುಖಂ. ಜನರಿಂದ ತಂದೆಯಾಗಿದ್ದವನು ಯಾರು ಕೇಳಿದ್ರು ವಸುದೇವ. ಆದರೆ ವಸುದೇವ ಮಕ್ಕಳಿಗೆ ಅಂತ ಏನೂ ಮಾಡಲಿಲ್ಲ ಅಂತ ಚುಚ್ಚು ಮಾತುಗಳನ್ನು ಕೇಳುವ ಅನಿವಾರ್ಯ ನನಗೆ ಬರಬಾರದು. ಅಹಂ ವಾಚ್ಯ ಭವಿಷ್ಯಾಮಿ ಪಿತೃಪಕ್ಷೇಷು ರಷ್ಟಿನಾಂ ಪುತ್ರಿನಾಂ. ಯಾಗಗಳಲ್ಲಿ ಅಥವಾ ಸಭೆಗಳಲ್ಲಿ ಬ್ರಾಹ್ಮಣರೆಲ್ಲ ಸೇರಿ ನಾಳೆ ನಂದಗೋಪ ಕೃಷ್ಣನಿಗೆ ಏನೂ ಮಾಡಲಿಲ್ಲ ಅಂತ ಹೇಳಬಾರದು. ಹಾಗಾಗಿ ನಾನು ಹೇಳ್ತಾ ಮಾತುಗಳನ್ನು ಕೇಳು. ನನ್ನ ಪಾಲಿಗೆ ಹೀಗಿದೆ, ಒಂದು ಮಗುವಿನ ಮುಖವನ್ನು ನೋಡುವ ಭಾಗ್ಯವನ್ನು ಕೂಡ ನಾನು ಸಂಪಾದಿಸಲಿಲ್ಲಲ್ಲ ಅಂತ ನಾನು ದುಃಖ ಪಡ್ತಾ ಇದ್ದೆ. ಹರಿಯತೆ ಹಿ ಬಲಾತ್ ಪ್ರಜ್ಞಾಂ ಪ್ರಾಜ್ಞಸ್ಯಾಪಿ ತಥೋ ಭಯ ಅಸ್ಮಾದ್ಭಿಃ ಮೇ ಭಯಂ ಕಂಸ ನಿಗೃಣಾತಿ ಋಷಿಶೋರ್ಮಧ್ಯೆ. ವಿಧಿಗಳ ವಿಲಾಸವನ್ನು ಎಷ್ಟು ಅರ್ಥ ಮಾಡಿಕೊಂಡ್ರೂ ಪೂರ್ತಿ ಅರ್ಥ ಆಗೋದಿಲ್ಲ. ಅವರು ಹೇಳ್ತಾರೆ, ಪ್ರಾಜ್ಞನಾದ ನನಗೇ ಅರ್ಥ ಆಗಲಿಲ್ಲ, ಇನ್ನು ನಿಮಗೆಲ್ಲಿಂದ ವಿಚಾರ ಬರುತ್ತೆ ಅಂತ. ಹಾಗಾಗಿ ನಮಗೆಲ್ಲ ಕೃಷ್ಣನಿಗೆ ಮರಣ ಇಲ್ಲ ಅಂತ ಸಂಗತಿ ಗೊತ್ತಿದ್ರೂ ಕೂಡ, ದಯಾಶೂನ್ಯನಾದ ಕಂಸ ತನ್ನ ಮಕ್ಕಳನ್ನೆಲ್ಲ ಮೇಲೆ ಮೇಲೆ ಬಡಿದ್ರೂ ಕೂಡ ಯಾವ ಭಯವೂ ಇಲ್ಲ ಅಂತ ಆದರೆ ಅದೆಲ್ಲ ಭಗವಂತನ ಅಸ್ತಿತ್ವವನ್ನು ಹೇಳುವ. ತದ್ಯಥಾ ರೋಹಿಣೇಯಂ ತ್ವಂ ನಂದಗೋಪ ಮಹಾತ್ಮಕಂ ಗೋಪಾಯಸಿ ಯಥಾ ತತ್ವಾನ್ವೇಷಿ ಯಥಾ ಕುರು ವಿಘ್ನೇಃ ಪುರುಷಾಲೋಕೆ ಬಾಲಾನಾಂ
ಪ್ರಾಸಯಂತಿ ಚ. ರೋಹಿಣಿಯ ಮಗನ ಯಾರು ಕೇಳಿದರೆ ಬಲರಾಮ. ಆ ಬಲರಾಮನನ್ನು ಮತ್ತೆ ಕೃಷ್ಣನನ್ನು ಇಬ್ಬರನ್ನು ಕೂಡ ರಕ್ಷಿಸುವಂಥ ಉಪಾಯವನ್ನು ನೀನೇ ಕಂಡುಕೊಳ್ಬೇಕು. ರಕ್ಷಣೆಗೆ ಯೋಗ್ಯವಾದ ಉಪಾಯವನ್ನು ಹುಡುಕುವಾಗ ಬಾಲಕರಿಗೆ ಇಬ್ಬರಿಗೂ ಕೂಡ ದುಃಖ ಎನ್ನುವಂಥದ್ದಾಗಬಾರದು, ಅವರಿಗೆ ವಿಘ್ನಗಳು ಬರಬಾರದು ಅಂತ ಪ್ರಾರ್ಥನೆ. ಪಾಲಯತ್ವಂ ತದಾ ತಾತ ಪ್ರಮಾದ ಬಹುಳೇ ವ್ರಜೆ. ನಂದಗೋಕುಲ ಕಾಲ ತುಂಬ ಜನ ಅಂದರೆ ತುಂಬ ಆಪತ್ತುಗಳು ಬರ್ತಾ ಉಂಟು. ಅದನ್ನು ಎದುರಿಸುವಂತಹ ಮಕ್ಕಳನ್ನು ನೀನು ಚೆನ್ನಾಗಿ ಬೆಳೆಸಬೇಕು. ಆದರೆ ಅದನ್ನೇ ಇಲ್ಲಿ ಸಚಪುತ್ರೋ ಮಮ ಜ್ಯೇಷ್ಠ ಕೈಯಾಂ ಸ್ತವ ಚಾಪ್ಯೇನ್ ಭಾವಪಿ ಸಮಂ ಪ್ರೇಮ್ನ ನಿರೀಕ್ಷಸ್ವ ಯಥಾ ಸುಖಂ. ನನ್ನ ಮಗ ಜ್ಯೇಷ್ಠ ಪುತ್ರನಾಗಿದ್ದಾನೆ, ಯಾರೋ ಬಲರಾಮ. ನಿನ್ನ ಮಗ ಸಣ್ಣವನಾಗಿದ್ದಾನೆ, ಅದು ಯಾರು ಕೃಷ್ಣ. ಹೀಗೆ ಎರಡೂ ಮಕ್ಕಳನ್ನು ನಿನ್ನ ಮಕ್ಕಳೇ ಎನ್ನುವಂತಹ ಪ್ರೀತಿಯಿಂದ ನೀನು ಸಂತೋಷದಿಂದ ರಕ್ಷಿಸು ಅಂತ ಪ್ರಾರ್ಥನೆ. ವರ್ಧಮಾನ ಉಭಾವೇತೌ ಸಮಾನಕೌ ಯಥಾ ಶೋಭೇತಾಂ ಗೋಬ್ರಜೆ ತಸ್ಮಿನ್ ನಂದಗೋಪ ತಥಾ ಕುರು. ಎರಡೂ ಮಕ್ಕಳು ಕೂಡ ಸಮಾನ ವಯಸ್ಕರಾಗಿದ್ದಾರೆ, ಯಾರು ಕೃಷ್ಣ ಮತ್ತೆ ಬಲರಾಮರು ಕೂಡ. ಹಾಗಾಗಿ ಅವರು ನಂದಗೋಪದಲ್ಲಿ ಇಬ್ಬರೂ ಕೂಡ ಬಹಳ ಚೆನ್ನಾಗಿ ಶೋಭಾಯಮಾನವಾಗಿ ಬೆಳೀತಾ ಇದ್ದಾರೆ. ಅದನ್ನು ನೀನು ಮಾಡಬೇಕು ನಂದಗೋಪ ಅಂತ ಕೃಷ್ಣ ಹೇಳ. ಬಾಲ್ಯೇ ಕಿಲ ಸರ್ವೋ ಬಾಲ್ಯೈ ಮೂರ್ಛತಿ ಮಾನುಷಃ ಬಾಲ್ಯೇ ಚಂಡಸರ ಸರ್ವ ತತ್ರ ಯತ್ರ ಪರೋಭವ. ಸಮಸ್ತ ಬಾಲಕರು ಕೂಡ ಬಾಲ್ಯಾವಸ್ಥೆಯಲ್ಲಿ ಆಟದಲ್ಲಿ ಆಸಕ್ತರಾಗಿರ್ತಾರೆ. ಮನುಷ್ಯರಾದವರು ಬಾಲ್ಯಾವಸ್ಥೆಯಲ್ಲಿ ಪ್ರಜ್ಞಾಶೂನ್ಯರಾಗಿ ಆಟ ಆಡ್ತದಲ್ಲಿ ಮಗ್ನರಾಗಿರ್ತಾರೆ. ಬಾಲ್ಯದ ವಯಸ್ಸು ಹುಡಾಡಿಕೆ, ಹಾಗಾಗಿ ಅವರಿಗೆ ಆಪತ್ತುಗಳನ್ನೆಲ್ಲ ಆರಂಭ ಆಯಿತು. ಆದ್ದರಿಂದ ನಮ್ಮನ್ನು ತಪ್ಪಿಸಲೇಬೇಕಾದಂಥ ಪ್ರಯತ್ನಗಳು ಉಂಟಲ್ಲ, ಅದೆಲ್ಲ ನೀನು ನೆರವೇರಿಸಬೇಕು ಅಂತ ನಂದಗೋಪನ ಹತ್ರ ಹೇಳ್ತಾ ಇದ್ದಾನೆ. ನಚ ವೃಂದಾವನೇ ಕಾರ್ಯೋ ಗವಾಂಘೋಷ ಕದಾಚನ ತತ್ರಾಸೌ ವಸತಿ ಕ್ರೂರೌ ಮಾಂಸಭೋಜಿ ದುರಾತ್ಮವಾನ್ ಭೇತವ್ಯಂ ವಸತಸ್ತತ್ರ ಕೇಶಿನಃ ಪಾಪದರ್ಶಿನಃ. ಅದರಿಂದೆಲ್ಲ ಭಾರಿ ಜಾಗ್ರತೆ ಹೇಳಲಿಕ್ಕೆಲ್ಲುಂಟು. ನೋಡು, ನೀನಲ್ಲಿ ಹೋಗುವಾಗ ಜಾಗ್ರತೆ, ಇವನಿಗೆ ತುಂಬ ಶತ್ರುಗಳಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಒಬ್ಬೊಬ್ಬ ಮಕ್ಕಳಾದರೂ ಅಷ್ಟು ಲೂಟಿ ಮಾಡುವುದಿಲ್ಲ, 2-3 ಮಕ್ಕಳು ಸೇರಿದರೆ ಅದು ಅವರದ್ದು ಉಪದ್ರವ ತುಂಬ ಇರುತ್ತೆ ಅಂತ ಹೇಳಿದ ಹಾಗೆ, ನೋಡು ವೃಂದಾವನ ಪರಿಸರದಲ್ಲಿ ಹೋಗುವಾಗ ಬಹಳ ಜಾಗ್ರತೆಯಲ್ಲಿ ಹೋಗು. ಅಲ್ಲಿ ಗೋಶಾಲೆಯೆಲ್ಲ ಹೆಚ್ಚು ಇದು ಮಾಡಬೇಡ ನೀನು. ಅಲ್ಲಿ ಕ್ರೂರಿಯಾದಂತಹ ಕೇಶಿನಿ ಮೊದಲಾದಂತಹ ಈ ನರಮಾಂಸವು ಅಥವಾ ಪ್ರಾಣಿ ಮಾಂಸವನ್ನು ತಿನ್ನುವವರೆಲ್ಲ ರಕ್ಕಸರಿದ್ದಾರೆ. ಅದನ್ನಂತೂ ನೀನಂತೂ ದೇವತೆಗಳನ್ನು ಗೋವುಗಳನ್ನು ಹಿಡಿದು ನೀನು ಅವನು ಮುಖ್ಯಾನು ಆ ಅಸುರರೆಲ್ಲ. ಹಾಗಾಗಿ ಜಾಗ್ರತೆ ಮಾಡು. ಸರೀಸೃಪೇಭ್ಯ ಕೀಟೇಭ್ಯ ಶಕುನಿಭ್ಯಸ್ತಥೈವ ಚ ಗೋಪ್ಯೇಷು ಗೋಷ್ಠೇಷು ಗೋಸಭ್ಯೋ ವತ್ಸೇಭ್ಯೋ ರಕ್ಷ್ಯೌತ್ಯ ದದ್ವಾಮಿ. ಸರೀಸೃಪೇಭ್ಯ ಕೀಟೇಭ್ಯ ಶಕುನಿಭ್ಯಸ್ತಥೈವ ಚ ಗೋಷ್ಠೇಭ್ಯ ಗೋಭ್ಯೋ ವತ್ಸೇಭ್ಯೋ ರಕ್ಷ್ಯೌತೌ ದ್ವಾವಿಮೌ ಶಿಶು ಯಮುನಾ ಚೈವ ಗಂತವ್ಯ ತಸ್ಯಾಂ ವಸತಿ ಕಾಳೀಯ. ನೋಡ್ಯವ ಎಲ್ಲ ಹೇಳಿರ್ತಾನೆ ವಸುದೇವ ನಂದಗೋಪನ ಹತ್ರ. ನೋಡು, ಹರಿದಾಡುವ ಜಂತುಗಳು ಇರ್ತಾವೆ, ಕೀಟಗಳಿಂದ ರಕ್ಷಿಸಬೇಕು ನನ್ನ ಈ ಮಕ್ಕಳನ್ನೆಲ್ಲ. ಹಾಗೆ ಪಟ್ಟಣಗಳಿಗೆ ಹೋಗುವಾಗಲೂ ಅಲ್ಲಿ ದನ ಎತ್ತುಗಳು ಬರ್ಬೋದು, ಅವುಗಳ ಹತ್ರ ಎಲ್ಲ ಈ ಮಕ್ಕಳನ್ನು ಬಿಡಬೇಡ. ಮತ್ತು ಆ ಕರುಗಳಿಗೂ ಕೂಡ ಆಪತ್ತು ಬಂದೀತು. ಅದರ ಜೊತೆಗೆ ಬಲರಾಮಕೃಷ್ಣರಿಗೂ ಕೂಡ ಆಪತ್ತು ಬಂದೀತು. ಏಕಾಗ್ರತೆಯಿಂದ ಇವರನ್ನೆಲ್ಲ ರಕ್ಷಣೆ ಮಾಡಬೇಕು. ಯಮುನೆಯನ್ನು ಉದ್ದೇಶಿಸಿಕೊಂಡು ಹೋಗುವಾಗ ಅಲ್ಲಿ ಕಾಳಿಂಗ ಎನ್ನುವಂಥ ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಅದನ್ನೆಲ್ಲ ನೀನು ಪರಿಹರಿಸಬೇಕು. ನಂದಗೋಪಗತಾಧಾತ್ರಿ ರಾತ್ರಿ ಶೀಘ್ರಯಾನೋ ವ್ರಜಂಕಥ ಇಮೇ ತ್ವಾಂ ತ್ವರಯಂತೀಹ ಪಕ್ಷಿಣ ಸರ್ವದಕ್ಷಿಣಾಹ. ನಂದರಾಜನ ಹತ್ರ ಮತ್ತೆ ಹೇಳ್ತಾ ಇದ್ದಾನೆ, ರಾತ್ರಿ ಕಳೀತಾ ಉಂಟು, ವೇಗವಾಗಿ ಚಲಿಸುವಂತಹ ಗಾಳಿ ಈಗ ಬರ್ತಾ ಉಂಟು. ಹಾಗಾಗಿ ನಂದಗೋಕುಲಕ್ಕೆ ನೀನು ಬೇಗ ಬೇಗ ಹೊರಡು. ಇಲ್ಲಿ ಏನು ಕರ ಕೊಡ್ಲಿಕ್ಕೆ ಬಂದಿದ್ದೆಲ್ಲ ಹೊರಟು. ಎಡದಿಂದ ಬಲಕ್ಕೆ ಸಾಗುವ ಪಕ್ಷಿಗಳು ನಿನಗೆ ಉತ್ತಮ ಶಕವನ್ನು ನೀಡಿ ನೀನು ಹೊರಡು ಅಂತ ಸೂಚಿಸ್ತದೆ ಅಂತ ಹೇಳ್ತಾ ಇದ್ದಾರೆ ವಸುದೇವ. ಇಮೇ ತ್ವಾಂ ತ್ವರಯಂತೀಹ ಪಕ್ಷಿಣಃ ಸವ್ಯ ದಕ್ಷಿಣಾಹ. ಹಾಗಾದ್ರೆ ಒಂದು ಪಕ್ಷಿಗಳು ಅದು ಅಡ್ಡಗೆಡ್ಡ ಹೋದದ್ದು ಲಕ್ಷಣ ಅಲ್ಲ ಶಕುನಕ್ಕೆ. ಮತ್ತೆ ಹೇಗೆ ಕೇಳಿದ್ರೆ ಅಲ್ಲಿ ಹೇಳುವಾಗ ಹೇಳ್ತಾರೆ, ಎಡದಿಂದ ಬಲಕ್ಕೆ ಹೋಗುವ ಪಕ್ಷಿಗಳು ಅದು ಉತ್ತಮ ಶಕುನವನ್ನು ಕೊಟ್ಟದ್ದು. ಹಾಗಾಗಿ ಎಡದಿಂದ ಬಲಕ್ಕೆ ಬಂದರೆ ಅದು ಉತ್ತಮ. ರಹಸ್ಯಂ ವಸುದೇವೇರ ಸೋನುಜ್ಞಾತೋ ಮಹಾತ್ಮನ ಯಾನಂ ಯಶೋದಯ ಸಾರ್ಥಂ ಆರೋಹ ಮುದಾಯತ. ಮಹಾತ್ಮನಾದಂತಹ ವಸುದೇವ ನಂದರಾಜನಿಗೆ ಏಕಾಂತದಲ್ಲಿ ಈ ರೀತಿಯಾದ ಅಭಿಪ್ರಾಯವನ್ನೆಲ್ಲ ಕೊಡ್ತಾ ಇದ್ದಾನೆ. ಹೇಳಿ ಆತ ಹೊರಡಲಿಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದಾನೆ. ಆಗ ಯಶೋದೆಯಿಂದ ಕೂಡಿಕೊಂಡ ನಂದರಾಜ ಸಂತೋಷದಿಂದ ವಾಹನವನ್ನು ಏರಿ ಹೊರಟು ಬಿಡ್ತಾರೆ.
ಕುಮಾರಸ್ಕಂದವಾಕ್ಯಾಯಾಂ ಶಿಬಿಕಾಯಾಂ ಸಮಾಹಿತಃ ಸಂದೇಶಯಾಮಾಸ ಶಿಶುಂ ಶಿಬಿಕಾಯಾಂ ಕುಮಾರಸ್ಕಂದವಾಕ್ಯಾಯಾಂ ಶಿಬಿಕಾಯಾಂ ಸಮಾಹಿತಃ ಅಂತ. ಸಣ್ಣ ಮಕ್ಕಳನ್ನು ಹೊರುವ ಪಲ್ಲಕ್ಕಿ ಉಂಟಲ್ಲ, ಹಾಗಾಗಿ ಅಂತಹ ಹಾಸಿನ ಮೆತ್ತನೆಯ ಹಾಸಿಗೆಯಲ್ಲಿ ಯಶೋದೆಯ ಕನ್ನನನ್ನು ಮಹಾಮತಿಯಾದಂಥ ನಂದರಾಜ ಮಲಗಿಸಿದ. ಅಂದರೆ ಆ ಕಾಲದಲ್ಲಿಯೂ ಕೂಡ ಒಂದು ಹಾಸಿಗೆ, ಆ ಒಂದು ಪಲ್ಲಕ್ಕಿ ಕೊಂಡೋಗುವುದು, ಅದರಲ್ಲಿ ಮೆತ್ತನೆ ಇಡುವಂಥದ್ದು, ಅದೆಲ್ಲ ಪರಿಕಲ್ಪನೆ ಇತ್ತು ಅಂತ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಸಜಗಾಮ ವಿವಿಕ್ತೇನ ಶೀತಾ ನಿಲಬಿಸರ್ಪಿನ ಬಹುದಕೇನ ಮಾರ್ಗೇಣ ಯಮುನಾ ತೀರಶೋಭಿನ. ಆ ನಂದರಾಜ ಅವನ ಏನೊಂದು ಶಿಬಿಕೆ ಉಂಟು, ಅದರ ಜೊತೆಗೆ ಏಕಾಂತ ಸ್ಥಳವಾದಂಥ ತಂಪಾದ ಗಾಳಿ ಬೀಸುವ, ಅದು ಕೂಡ ಹೇಳ್ತಾರೆ ಯಮುನಾ ನದಿಯ ಹೇಗಿತ್ತು ವಾತಾವರಣಗಳು, ತುಂಬ ಭೋರ್ಗರೆಯಿತ ಇತ್ತಂತೆ, ಆದರೆ ತಂಪಾದ ನೀರು ಇತ್ತು. ಬಹುದಕೇನ ಮಾರ್ಗೇಣ, ತುಂಬ ನೀರಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಶೋಭಾಯಮಾನವಾದಂಥ ಯಮುನಾ ನದಿಯ ತಟದಲ್ಲಿ ತಾನು ನಡೆದುಕೊಂಡು ಹೋಗ್ತಾ ಇದ್ದಾನೆ. ತದದರ್ಶ ಶಿವೇ ದೇಶೆ ಗೋವರ್ಧನ ಸಮೀಪಗೆ ಯಮುನಾ ತೀರ ಸಂಬದ್ಧಂ ಶೀತಮಾದರಾಜ. ಗೋವರ್ಧನ ಎನ್ನುವಂತಹ ಸಮೀಪಕ್ಕೆ ಬರ್ತಾ ಇದ್ದಾನೆ ಪಟ್ಟಣದ. ಆಗ ಪರಮಮಂಗಳವಾದಂಥ ಪ್ರದೇಶವನ್ನು ಕಾಣುತ್ತಾನೆ. ಯಮುನಾ ನದಿಗೆ ಹತ್ತಿರವಾಗಿ ಶೀತವಾಗಿತ್ತು, ಯಮುನಾ ನದಿಗೆ ಹತ್ತಿರವಾಗಿತ್ತು, ಶೀತವಾಯುವಿನಿಂದ ಅದು ಕೂಡಿಕೊಂಡಿತ್ತು. ವಿರತಶ್ಚಾಪದಂ ರಮ್ಯಂ ಲತಾವಲ್ಲಿ ಮಹಾದ್ರುಮಂ ಗೋಭಿಸ್ತೃಣಂ ನಿಮಗ್ನಾಭಿ ಸ್ಯನ್ನಂತೀಭಿರಲಂಕೃತಂ. ಆದರೆ ಎಷ್ಟು ರಮಣೀಯಾಗಿತ್ತು. ಹಾಗಾದರೆ ಸಾಮಾನ್ಯವಾಗಿ ಹೇಳ್ತಾರೆ ಅಲ್ಲಿ ಆಪತ್ತುಗಳಿಂದ ದೂರವಾಗಿತ್ತು ಅಂತ ಹೇಳ್ತಾರೆ. ವಿರತಶ್ಚಾಪದಂ ರಮ್ಯಂ, ಯಾವ ಹೆದರಿಕೆಯೂ ಬೇಡಕಾಗಿಲ್ಲ. ಬಳ್ಳಿಲತೆಗಳಿಂದ ಮಹಾಮರದಗಳಿಂದ ಇರುವಂಥದ್ದು ಕಾಡು ನೋಡಲಿಕ್ಕಿದ್ದಂತಹ ಶೋಭಾಯಮಾನವಾಗಿತ್ತು. ಹುಲ್ಲನ್ನು ಮೇಯುವಂತಹ ಗೋವುಗಳಿಂದ ಅದು ಏಕಾಗ್ರತೆಯಲ್ಲಿ ಹುಲ್ಲು ಮೇಯ್ತಾ ಇರ್ತವೆ. ಅವುಗಳಿಂದೆಲ್ಲ ಅಲ್ಲಲ್ಲಿ ಅದಕ್ಕೆ ನಂದಗೋಕುಲಕ್ಕೆ ಅಥವಾ ಬೃಂದಾವನಕ್ಕೆ ಒಳ್ಳೆಯ ಶೋಭೆ ಬರ್ತಾ ಇತ್ತು. ಅಲ್ಲಲ್ಲಿ ಸ್ಯಂದಂತೀಭಿರಲಂಕೃತಂ, ನೀರಿನ ತೊರೆಗಳು ಹೋಗ್ತಾ ಇತ್ತು. ಸಮಪ್ರಚಾರಂಚ ಗವಾಂ ಸಮತೀರ್ಥ ಜಲಾಶಯಂ ವಿಷಾಣಸ್ಕಂದಘಾತೈಷ್ಟಪಾದಪಂ ಭಾಸಮೀಷಾದನುಸ್ಮೃತಂ ಶೈನೈಶ್ಚಾಮಿಷತದೃಷಿಃ ಸೃಗಾಲಮೃತಸಿಂಹೈಶ್ಚ ಹೊಸಾಮೇಧೋಸ್ಥಿಭಿರ್ಮೃತಂ. ಗೋವುಗಳಿಗೆ ಯೋಗ್ಯವಾದಂತಹ ಮೇವು ಬೇಕು. ಆ ಮೇವು ಇರುವ ಜಾಗ ಆ ವೃಂದಾವನ ಆಗಿತ್ತು. ಹಾಗಾಗಿ ಯೋಗ್ಯವಾದ ಭೂಮಿಯಾಗಿತ್ತು, ಪುಣ್ಯತೀರ್ಥಗಳು ಇತ್ತು, ಜಲಾಶಯದಿಂದ ಸಮತಟ್ಟಾಗಿತ್ತು. ಇನ್ನು ಅಲ್ಲಲ್ಲಿ ಗೂಳಿಗಳು ತಮ್ಮ ತಲೆಯನ್ನು ತಿಕ್ಕಿದ್ದು ಮರದಲ್ಲಿ, ಅದರದ್ದು ಚಿಹ್ನೆಗಳು ಕಾಣ್ತಾ ಇತ್ತು. ಯಾಕೆ ಕೇಳಿದರೆ ನಮಗೆ ತೀಟೆ ತುರಿಸಬೇಕು ಅಂತ, ಹಾಗಾಗಿ ಮರಗಳಿಗೆ ಹೋಗಿ ತಿಕ್ಕುತ್ತಾ ಇತ್ತು. ಅಂತಹ ಕೊಂಬುಗಳಿಂದ ಮರಗಳನ್ನು ತಿವಿದ ಚಿಹ್ನೆಗಳಿಂದ ಅದು ಕೂಡಿಕೊಂಡಿತ್ತು. ಹದ್ದುಗಳು, ಕಾಡಿನ ಬೆಕ್ಕುಗಳು, ಗಿಡುಗ ಮೊದಲಾದಂಥ ಪಕ್ಷಿಗಳು, ರಣಹದ್ದುಗಳೆಲ್ಲ ಇತ್ತು ಅಂತ ಕೊಡ್ತಾರೆ. ನರಿಗಳು, ಜಿಂಕೆಗಳು, ಸಿಂಹಗಳು, ಮಾಂಸದ ಸ್ನೇಹವನಿಸಿದಂತಹ ಬಸ ಮೇಧಸ್ಸನ್ನು ಭಕ್ಷಿಸುವ ಪ್ರಾಣಿಗಳಿಂದ ಅದು ಆವೃತವಾಗಿತ್ತು. ಅಂದರೆ ಅಲ್ಲೆಲ್ಲ ಬಂದು ಸೇರಿದ್ರು. ಆರ್ದೂಲ ಶಬ್ದಾಭಿರುತಂ ನಾನಾ ಭಕ್ಷ್ಯ ಸಮಾಕುಲಂ ಸ್ವಾದರುಷು ಫಲಂ ರಮ್ಯಂ ಪರ್ಯಾಪ್ತತ್ ಪ್ರಣಸಂಸ್ಥರಂ. ಹುಲಿಗಳ ಗರ್ಜನೆ ಆಗಾಗ ಅಲ್ಲಿ ಕೇಳ್ತಾ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಅನೇಕ ಪಕ್ಷಿಗಳಿಂದ ಕೂಡಿಕೊಂಡಿತ್ತು ಆ ಯಮುನಾ ನದಿಯ ತಟ. ಸ್ವಾದುಭರಿತವಾದ ಫಲಪುಷ್ಪಗಳಿಂದ ಸಮೃದ್ಧವಾಗಿತ್ತು. ಯಥೇಷ್ಟವಾದ ಹುಲ್ಲುಗಾವಳಿಯಿಂದ ಕೂಡಿದಂತಹ ದೃಶ್ಯ ಬಹಳ ರಮಣೀಯವಾಗಿತ್ತು. ಗೋಬ್ರಜಂ ಗೋಮೂರ್ತ ಶಿವಂ ಗೋಪಮಾರೀಭಿರಾವೃತಂ ಹರಿಭಾರೈಶ್ಚ ವತ್ಸಾನಾಂ ಸರ್ವತಃ ಕೃತನೆ. ನಂದಗೋಪ ಗೋವುಗಳ ಶಬ್ದದಿಂದ ಕೂಡಿದಾದವಾದಂಥ ಮಂಗಳಕರವಾದಂತಹ ಆ ನಂದಗೋಕುಲವನ್ನು ಪ್ರವೇಶ ಮಾಡ್ತಾನೆ. ಗೋಪಗಳು, ಗೋಪಿಯರು ಎಲ್ಲ ಅಲ್ಲಿ ಸೇರಿದ್ದು. ಕರುಗಳಂತೂ ಹಂಬಾರವವನ್ನು ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ಸರ್ವತ್ರ ಕೃತನಿಸ್ತ್ವನಂ ಹಂಬಾರವೈಶ್ಚ ವತ್ಸಾನಂ. ಅಂಬಾ ಅಂಬಾ ಅಂತ ಕರಿತಾವೆ. ಮನೆ ಯಜಮಾನ ಹೋಗಿ ಮತ್ತೆ ಬರಬೇಕಾದ್ರೂ ಅಂಬಾ ಅಂಬಾ ಅಂತ ಕರಿತಾ ಇದ್ದಾವೆ. ಶಕಟಾವರ್ತ ಮಿಶಲಂ ಕಂಟಕೀ ವಾಟಸಂಕುಲಂ ಪರ್ಯಂತೇಶ್ವಮಾವೃತಂ ಮನ್ಯೈಃ ಬಹದ್ಭಿಃ ಪತಿತೈಃ ದ್ರುಮೈ. ಆ ನಂದಗೋಪ ಯಮುನಾ ನದಿಯ ತಟಕ್ಕೇನೆಲ್ಲ ಹೋಗಿದ್ರು ಅಲ್ಲಿ ಹಳ್ಳಿಯ ಸುತ್ತ ಅನೇಕ ಎತ್ತಿನ ಬಂಡಿಗಳಿತ್ತು ಅಂತ ಹೇಳ್ತಾರೆ. ಹಳ್ಳಿಯ ಎಕ್ಕೆಲಗಳಲ್ಲಿಯೂ ಕೂಡ ಪೊದೆಗಳು ಇತ್ತು. ಯಾವ ಪೊದೆಗಳು? ಮುಳ್ಳುಹಂತಿಯ ಮುಳ್ಳುಗಳ ಪೊದೆಗಳು ಇತ್ತು. ಕೆಳಗೆ ಬಿದ್ದಂತಹ ಯಾವ ಮರಗಳನ್ನೇ ಹಳ್ಳಿಯವರೆಲ್ಲ ಅದನ್ನು ಪರಿಧಿಯನ್ನಾಗಿ ಜೋಡಿಸಿಟ್ಟಿದ್ರು. ಅಂದರೆ ಬಿದ್ದಿದ್ದಂಥ ದೊಡ್ಡ ದೊಡ್ಡ ಮರವನ್ನು ಎತ್ತಿ ಕಟ್ಟಿ ಬೇಲಿ ಅಂತ ಮಾಡಿದ್ರು. ಅದಕ್ಕೆ ಮುಳ್ಳನ್ನು ಸೇರಿಸಿದ್ರಂತೆ ನೋಡಿ. ಆಮೇಲೆ ಒತ್ತಟ್ಟಿನಲ್ಲಿ ಬೇರೆ ಮುಳ್ಳುಗಳ ಬೇಲಿಯಿಂದಾಗಿ
ಕಳ್ಳರು ಅಥವಾ ಹಳ್ಳಿಗರು ಬರಬಹುದು ಅಂಥದ್ದೆಲ್ಲ ಅಲಂಕೃತವಾಗಿತ್ತು. ನೋಡಿ, ಶಕಟಾವರ್ತ ವಿಪುಲಂ ಕಂಟಕೀ ವಾಟಸಂಕುಲಂ ಪರ್ಯಂಕೇ ಶ್ವಮಾದೃಶಂ ವನೈ ಬಹದ್ಭಿ ಪತಿತೈ ದ್ರುಮೈ ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆ ರೀತಿಯಾಗಿ ಆ ಪೊದೆಗಳನ್ನೆಲ್ಲ ಕಾಣ್ತಾ ಇತ್ತು ಆ ಊರಿನಲ್ಲಿ. ವತ್ಸಾನಾಂ ರೋಪಿತೈ ಕೀಲೈ ತಾಮಭಿಚ್ಚ ವಿಭೂಷಿತಂ ಪರೀಷ ಕೀರ್ಣವಸುಧಂ ಕಟಚ್ಛನ್ನ ಕುಟಿ ಮಠಂ ಹೇಳ್ತಾರೆ. ಆ ನಂದಗೋಕುಲ ಹೇಗಿತ್ತು ಅಂತ, ಕರುಗಳನ್ನು ಕಟ್ಟುವ ಗೂಟಗಳು ಅಲ್ಲಲ್ಲಿ ಅಲ್ಲಲ್ಲಿ ಕಾಣ್ತಾ ಇದ್ದಂತೆ, ಎಲ್ಲಲ್ಲಿ ಗೂಟಗಳು. ಇದರಿಂದ ಏನು ಗೊತ್ತಾಗ್ತದೆ? ಇಲ್ಲಿ ಎಲ್ಲ ದನವನ್ನು ಕಟ್ತಾರೆ ಅಂತ ಗೊತ್ತಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಸುಮ್ಮನೆ ಗೂಟ ಮಾತ್ರನ, ಅಲ್ಲಿ ಹಗ್ಗಗಳು ಇತ್ತು ಅಂತ ಆಯಿತು. ನೆಲ ಹೇಗಿತ್ತು ಅಂತ ಹೇಳ್ತಾರೆ, ಒಣಗಿದ ಸೆಗಣಿಯಿಂದ ಅಲಂಕೃತರಾಗಿತ್ತು. ನಾವು ಸೆಗಣಿ ಹಾಕಿ ಕುಡಿಸಿದ ಹಾಗೆ ಈ ದನಗಳು ಅಲ್ಲಲ್ಲಿ ಹೋಗಿ ಹೆಗಣಿ ಹಾಗೆ ಇರ್ತಾರೆ. ಒಂದಿಷ್ಟು ಹಿಡಿಸುಡಿಯಲ್ಲಿ ಬಾಚಿದ್ರೆ ಸಾಕು, ಅದೆಷ್ಟು ಕೂಡ ಸೆಗಣಿ ಹಾಕಿ ಗುಡಿಸಿದ ಹಾಗೆ. ಆಮೇಲೆ ಹೇಳ್ತಾರೆ, ಪ್ರತಿಯೊಂದು ಕೂಡ ಗುಡಿಸಲು ಕೂಡ ಚಾಪೆಯಿಂದ ಮುಚ್ಚಿಸಲ್ಪಟ್ಟಿತ್ತು. ಅಂದ್ರೆ ಮನೆಯಲ್ಲಿ ಎಲ್ಲವೂ ಕೂಡ ಯಾವುದು ಹೇಳಿದ್ರೆ ಚಾಪೆಯನ್ನು ಸುತ್ತಿಟ್ಟಿದ್ದು. ಕ್ಷೇಮ ಪ್ರಚಾರ ಬಹುಲಂ ಹೃಷ್ಟಪುಷ್ಟ ಜನಾಯುತಂ ದಾಮಿನಿ ಪ್ರಾಯ ಬಹುಲಂ ಗರ್ಗರೋದ್ಗಾರ ನಿಸ್ವನ. ಅಲ್ಲೆಲ್ಲ ನಂದಗೋಕುಲದಲ್ಲಿ ಕೃಷ್ಣ ಬಲರಾಮರನ್ನು ಹಿಡ್ಕೊಂಡು ಬಂದಿದ್ದಾರೆ ಮಕ್ಕಳನ್ನು. ಆದರೆ ಹೇಗಿತ್ತು ಕೇಳಿದರೆ ಯೋಗ್ಯವಾದ ರಕ್ಷಣೆಯನ್ನು ಮಾಡುವ ಭಟರಿಂದ ತುಂಬಿಕೊಂಡಿತ್ತು. ಈ ಕಂಸ ಎಲ್ಲಿ ಬಂದಾನು, ಎಲ್ಲಿ ಮಕ್ಕಳನ್ನು ಕೊಂಡಾದಾನು ಅಂತ ಒಂದು ಹೆದರಿಕೆ ಒಳಗಿಂದ ಇದ್ದದ್ರಿಂದ ತಾನೊಬ್ಬ ಸಮಂತರಾಜನ ಹಾಗೆ ತಾನು ಮೆರೆದವ. ಹಾಗಾಗಿ ಭಟರಿನೆಲ್ಲ ತಾನು ನಲ್ಲಿ ಕೆಲಸಕ್ಕೆ ಇಟ್ಟಿದ್ದ. ಸಂತೋಷದಿಂದ ಸಂತುಷ್ಟರಾದ ಸಜ್ಜನರಿಂದ ಕೂಡಿದ ಪ್ರದೇಶ ಆಗಿತ್ತು. ಅಂದರೆ ದುಷ್ಟರಿಗೆ ಬಹಳ ಕಠಿಣ, ಅದಕ್ಕೋಸ್ಕರ ಕೆಲಸದವರನ್ನು ಹಾಗೆಯೇ ರಕ್ಷಾ ಭಟರನ್ನು ಇಟ್ಟಿದ್ದ. ಆದರೆ ಸಜ್ಜನರಿಗೆ ಮಾತ್ರ ಬಹಳ ಆನಂದ ಉಂಟಾಗ್ತಾ ಇತ್ತು, ಆ ರೀತಿಯಾದ ವ್ಯವಸ್ಥೆ ಉಂಟಾಗಿತ್ತು. ಇನ್ನು ಮೊಸರು ಕಡಿಯಬೇಕಾದಂಥ 2 ಗೂಟಗಳನ್ನು ಕಟ್ಟಿದ್ರಂತೆ. ಅದರಲ್ಲಿ ದೊಡ್ಡ ಹಗ್ಗಗಳು ಕಟ್ಟಿದ್ರು, ಮತ್ತೆ ಮಂಥನಗಳನ್ನು ಕೂಡ ತಾವು ಅದರಲ್ಲಿ ಬಿಡ್ತಾ ಇದ್ರು. ಹೀಗಾಗಿ ತುಂಬಿದ ಹಟ್ಟಿ ಆಗಿತ್ತು. ಅಂದರೆ ಎಲ್ಲರೂ ಕೂಡ ಅಲ್ಲಿ ನಳನಳಿಸ್ತಾ ಇದ್ದು ಮಂಥನ ಕುಂಭಗಳಿಂದ ಹೊರಹೊಮ್ಮುವಂತಹ ಧ್ವನಿಯು ಆ ಮಂಜುಳವು ಅಲ್ಲಿ ಕೇಳಿ ಬರ್ತಾ ಇತ್ತು. ತಕ್ರ ನಿಸ್ರಾವ ಬಹುಲಂ ದಧಿಮಂಡಾರ್ದ್ರ ಮೃತ್ತಿಕಂ ನವನೀತ ಪರಿಕ್ಷಿಪ್ತಂ ಆಕ್ಯಗಂಧ ವಿಭೂಷಿತಂ. ಎಲ್ಲ ಕಡೆಯೂ ಕೂಡ ಮಜ್ಜಿಗೆಯ ನೊರೆಗಳು ತುಂಬಿಕೊಂಡಿತ್ತು ಅಂತ. ಅಂದ್ರೆ ಏನು? ಮಜ್ಜಿಗೆ ಆಗಾಗ ಕೊಡ್ತಾ ಇದ್ದು. ಮೊಸರನ್ನು ಮಥನ ಮಾಡುವಾಗ ಹೇಗೆ ಶಬ್ದ ಕೇಳ್ತಾ ಉಂಟು, ಹಾಗಾಗಿ ದಧಿಮಂಥನ ಘೋಷದ ಶಬ್ದ ಕೇಳ್ತಾ ಇತ್ತು. ಅದರಲ್ಲಿ ಬರುವ ಬೆಣ್ಣೆ ಮನೆಯಲ್ಲಿ ಕೂಡ ಅದು ಇತ್ತು. ಯಾಕೆ? ಇವ ಬಂದ ಮೇಲೆ ಅದು ಸಮೃದ್ಧಿ ಎನ್ನುವಂಥದ್ದಾಗಿತ್ತು. ಹೆಚ್ಚಾದಂತಹ ಬೆಣ್ಣೆ ನೆಲದ ಮೇಲೆ ಬಿದ್ದಿರ್ತಿತ್ತಂತೆ. ನೋಡಿ, ಕೃಷ್ಣ ಬಲರಾಮರು ಅದನ್ನು ನೋಡ್ತಾ, ಅಂದರೆ ಎಷ್ಟು ಸಮೃದ್ಧಿ ಇತ್ತು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಪೃಥಿವಿಯ ಮಣ್ಣಿನ ಗಂಧದ ಜೊತೆಗೆ ನವನೀತ ಗಂಧವು ಕೂಡ ಹೊರಹೊಮ್ಮುತ್ತಾ ಇತ್ತು ಅಂತ ಅಷ್ಟು ಆ ನಂದಗೋಕುಲ ಎನ್ನುವಂಥದ್ದು ಕಾಣ್ತಾ ಇತ್ತು. ಕಾಕಪಕ್ಷಧರೈರ್ ಬಾಲೈಹಿ ಗೋಪಾಲೈಹಿ ಕ್ರೀಡಿತಾಲಯಂ ದಾರಿಕಾಭಿಶ್ಚ ಪರಸ್ಪರ ಸಮ. ಕಾಕಧರ ಪಕ್ಷಿಗಳಾಗಿದ್ರು ಬಾಲಕರು ಅಂತ. ಅಂದರೆ ಬೈತಲೆಯನ್ನು ಬಾಚಿದಾಗ, ತಲೆಯನ್ನು ಮೇಲೆ ಬಾಚಿದಾಗ ತಲೆ ಕೂದಲುಗಳು ಮಲೆ ಹಾರು ಬರ್ತಾ ಇತ್ತು. ಹಾಗಾಗಿ ಕಾಕಧರ ಪಕ್ಷಿಗಳು. ಆಮೇಲೆ ಗೋಪಾಲಕರು ಆಟ ಆಡುವಾಗ ಏನು ಮಾಡ್ತಾ ಇದ್ರು, ಅಲ್ಲೆಲ್ಲ ನವಿಲುಗರಿಗಳನ್ನು ಬೇರೆ ಬೇರೆ ಪುಕ್ಕಗಳನ್ನೆಲ್ಲ ಸಿಕ್ಕಿಸಿಕೊಳ್ತಾ ಇದ್ರು. ಹಾಗಾಗಿ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು ಹೀಗೆ ಪರಸ್ಪರ ಆಟದಿಂದ ಕೂಡಿದವರಾಗಿಲಿ. ಕಾಕಪಕ್ಷಧರ ಅಂತ ಹೇಳಿದರೆ ಪೌಗಂಡವಾದಂಥ ವಯಸ್ಸು, ಅಂದರೆ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡದಾಗಿದ್ದಾರೆ, ಆಗ ಕೂದಲು ಬಂದರೆ ಹೇಗೆ ಬರ್ಬೋದು, ಆ ರೀತಿಯಾದದ್ದು ಅಂತ ಅಲ್ಲಿಯ ಬಾಲಕರ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಸಾರ್ಗಲ ದ್ವಾರ ಗೋಮಾಟಂ ಮಧ್ಯೆ ಗೋಸ್ಥಾನ ಸಂಕುಲಂ ತರ್ಪಿಷ ಪಚ್ಯಮಾನೇನ ತುರಭೇ ಕೃತಮಾರುತಂ. ಬಾಗಿಲಿಗೆ ಮತ್ತೆ ಚಿಲುಕಗಳಿರುವಂಥ ಗೋಶಾಲೆಗಳ ಮಧ್ಯದಲ್ಲಿ ಗೋವುಗಳಿಗೆ ಯೋಗ್ಯವಾದ ಸ್ಥಾನವನ್ನು ಇಟ್ಟಿದ್ರು. ಹೀಗೆ ಗೋಶಾಲೆಯನ್ನು ಅಲಂಕಾರ ಮಾಡಿ ಒಳ್ಳೆಯ ತುಪ್ಪವನ್ನು ಕಾಯಿಸಿದಾಗ ಹೊರಗೆ ಬರುವಂತಹ ಪರಿಮಳ ಆ ಗಾಳಿಯಲ್ಲೆಲ್ಲ ಪರಿಸರಿಸಿ ನಂದಗೋಕುಲದಲ್ಲಿ ತುಪ್ಪದ ಘಮಘಮ ಎನ್ನುವಂಥ ಪರಿಮಳ ಬರ್ತಾ ಇತ್ತು. ಹಾಗಾಗಿ ಮುಂದೆ ಕೃಷ್ಣ ಬಲರಾಮರು ನಂದಗೋಕುಲದಲ್ಲಿ ಏನು ಮಾಡ್ತಾರೆ ಎನ್ನುವ ವಿಚಾರವನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಗಃ ನವನೀತ ನಮಾಹಾರೋ ವಿಚಕುಂದ ಪ್ರದಾತಕೃತ ಷೋಡಶಸ್ತ್ರೀ ಸಹಸ್ರೇಶಸ್ತ್ರಿಭಂಗಿ ಮಧುರಾಕೃತಿ ಸುಗಮಾಗಮೃದಾಬ್ದಿಂದುರ್ಗೋ ಬಿಂದು ಗೋವಿದಾಂಪತಿ ವತ್ಸಪಾದಹರೋ ನಂತೋಧ್ಯನುಕಾಸುರಭಂಜನಃ ತೃಣೀಕೃತ ತೃಣಾವರ್ತೋ ಯಮಳಾರ್ಜುನಭಂಜನಃ
ಉತ್ತಾಲತಾಲಭೇತ್ತಾ ಚತಮಾಲಶ್ಯಾಮಳಾಕೃತಿ ಗೋಪಗೋಪೇಶ್ವರೋ ಯೋಗಿ ಕೋಟಿಸೂರ್ಯ ಸಮಪ್ರಭ ಇಳಾಪತಿ